ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 10th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಕೇಳ್ತಿರ್ತಾಳೆ, ನಾನು ಸನ್ಯಾ ನೋಪ ಅಂತಾನೆ ಕರೆದಿದ್ದು, ಅದಕ್ಕೆ ನೀವ್ಯಾಕೆ ರಿಪ್ಲೈ ಮಾಡಿದ್ರಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಫುಲ್ಲು ಸೈಲೆಂಟ್ ಆಗಿ ಸೆಕ್ರೆಟರಿ ಕಿಮ್ನ ನೋಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನೀವ್ ಯಾವಾಗಾದ್ರೂ ಹೆಸರು ಚೇಂಜ್ ಮಾಡಿದ್ರ? ಮೊದ್ಲು ನಿಮ್ಮ ಹೆಸರು ಲೀ ಸಂಗ್ಯಾಂಗ್ ಅಂತ ಏನಾದ್ರು ಇತ್ತಾ ಅಂತ ಹೇಳ್ತಿರ್ತಾರೆ. ಹೀರೋ ಹೇಳ್ತಾನೆ, ನೋಡು ನಾನು ನಿದ್ದೆಲ್ಲೇ ಹೇಳಿದ್ನಲ್ಲ, ನೀನ್ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ. ನನ್ಗೆ ನಿನ್ ವಾಯ್ಸು ರೆಕಗ್ನೈಸ್ ಮಾಡೋದಕ್ಕೆ ಬರುತ್ತೆ, ನಿನ್ ವಾಯ್ಸು ನನ್ಗೆ ನೆನ್ಪಿರೋದ್ರಿಂದ ಅದಕ್ಕೆ ನಾನು ಅದಕ್ಕೆ ನಿನ್ಗೆ ರೆಸ್ಪಾನ್ಸ್ ಮಾಡಿದ್ದು ಅಷ್ಟೇ. ಅದೆಲ್ಲ ಬಿಡು, ಬೇರೆ ಏನು ಇಲ್ಲ. ಬಾ, ಇವಾಗ ನಿಂಗೆ ಟೈಮ್ ಆಗುತ್ತೆ, ಇಲ್ಲಿಂದ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಅವನು ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಅಂತೂ ಫುಲ್ ಡೀಪ್ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಆಗ ಅವರು ಹೇಳ್ತಿರ್ತಾರೆ, ನಾನು ಸಂಗ್ಯಾಂಗೋಪ ಅಂತಾನೆ ಕರೆದಿದ್ದು. ಇವರು ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ಅಂದ್ರೆ ಅವ್ರದೇ ಹೆಸರೇನೋ ಅನ್ನೋ ತರ ರೆಸ್ಪಾನ್ಸ್ ಮಾಡಿದ್ರು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ ಕಾರಲ್ಲಿ ಹೇಳಿರೋದ್ ಮಾತುಗಳನ್ನ ನೆನ್ಸ್ಕೋತಿರ್ತಾಳೆ. ಸೆಕ್ರೆಟರಿ ಕಿಮ್ ಏನ್ ಹೇಳಿರ್ತಾಳೆ ಅಂದ್ರೆ, ನಾನು ನಿಮ್ ತಾಯಿನ ಮೀಟ್ ಮಾಡಿದಾಗ ಅವರು ನನ್ ಯೋನ್ ಅಂತ ಹೇಳಿದ್ರು, ನೀವೇ ಹೇಳಿ ನೀವು ಹೆಸರು ಏನಾದ್ರು ಚೇಂಜ್ ಮಾಡಿದ್ರ? ಆಗ ಹೀರೋಗೆ ನೆನ್ಪಾಗುತ್ತೆ, ಅವರು ಕಿಡ್ನಾಪ್ ಆದಾಗ ಆ ಲೇಡಿ ಹೇಳ್ತಿರ್ತಾರೆ, ನನ್ಗೆ ಒಬ್ಳೆ ಸಾಯಕ್ಕೆ ಇಷ್ಟ ಇಲ್ಲ, ನೀನು ನನ್ ಜೊತೆ ಬಾ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನಾನಿವಾಗ ಯಾರ ಜೊತೆನೂ ಹೋಗೋ ಅವಶ್ಯಕತೆ ಇಲ್ಲ. ಈಗ ಪಾಸ್ಟ್ ಅಲ್ಲಿ ಒಂದು ಫೋಟೋನ ತಗೊಂಡಿರ್ತಾರೆ. ಆ ಫೋಟೋನ ಇಟ್ಕೊಂಡು ಸೆಕ್ರೆಟರಿ ಕಿಮ್ ಫೇಸ್ ನ ನೋಡ್ಕೊಂಡು ಹೀರೋ ಹೇಳ್ತಿರ್ತಾನೆ, ನಾನು ಈ ವಿಷಯನೆಲ್ಲ ನಿಂಗೆ ಯಾಕೆ ಹೇಳ್ತಿಲ್ಲ ಅಂದ್ರೆ, ನಾನು ನಿನ್ನ ಮತ್ತೆ ಅಳ್ಸೋದು ನನ್ಗೆ ನೋಡಕ್ಕಾಗೋದಿಲ್ಲ, ನೀನು ಮತ್ತೆ ಅಳೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ಹಾಗೆ ಹೀರೋ ತಾಯಿನ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಕೇಳ್ತಿರ್ತಾರೆ, ಏನ್ ಸೆಕ್ರೆಟರಿ ಕಿಮ್ ಇವತ್ತು ಇಷ್ಟ ಬೆಳಗ್ಗೆನೆ ನನ್ನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದೀರಾ? ಏನೋ ವಿಷಯ ಇರುತ್ತೆ, ಅದಕ್ಕೆ ನೀವು ಬಂದು ನನ್ನ ಹತ್ರ ಮೀಟ್ ಮಾಡಿ ಮಾತಾಡ್ತಿರೋದು ಅಂತ ಹೇಳಿ ನಗ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ಹೌದು ಮ್ಯಾಮ್, ಓದ್ಸದೆ ನಾನು ಬಂದಾಗ ನೀವು ಕಿಡ್ನಾಪಿಂಗ್ ಬಗ್ಗೆ ಮಾತಾಡಿದಾಗ ನಾನು ನಿಮ್ಮ ಬಾಯಲ್ಲಿ ಕೇಳಿಸ್ಕೊಂಡೆ. ಯಾಂಗು ಅವಾಗ ಹುಷಾರಾಗಿದ್ನ, ಅವನ್ಗೆ ಕೋಲ್ಡ್ ಆಗಿತ್ತ ಅಂತ ನೀವು ಹೇಳ್ತಿದ್ರಿ. ನನ್ಗನ್ಸುತ್ತೆ ನೀವು ಮಿಸ್ಟರ್ ಲೀ ಬಗ್ಗೆನೆ ಹೇಳ್ತಿದ್ದು ಅಂತ. ಯಾವಾಗಾದ್ರೂ ಮಿಸ್ಟರ್ ಲೀ ರೀಸೆಂಟ್ ಆಗಿ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ತಾಯಿ ಹೇಳ್ತಾಳೆ, ಇಲ್ಲ ನೀನೇನಾದ್ರೂ ತಪ್ಪಾಗಿ ತಿಳಿಸ್ಕೊಂಡಿರ್ಬೋದು, ನಾನು ಲೀಯಂಗ್ ಬಗ್ಗೆ ಮಾತಾಡ್ತಿರ್ಲಿಲ್ಲ, ನಾನು ಮಾಫೆಸ್ ಬಗ್ಗೆನೆ ಮಾತಾಡ್ತಿದ್ದು ಅಂತ ಅವ್ರ ತಾಯಿ ಹೇಳ್ತಾ ಇರ್ತಾರೆ. ಇಲ್ಲ ಮ್ಯಾಮ್, ನಾನು ಕರೆಕ್ಟಾಗಿ ಕೇಳಿಸ್ಕೊಂಡೆ ಅಂತ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ. ಹೀಗೆ ಅವರಿಬ್ರು ಮಧ್ಯೆ ವಾದ ವಿವಾದ ನಡೀತಾನೆ ಇರುತ್ತೆ. ಆಗ ಹೀರೋ ತಾಯಿ ಹೇಳ್ತಾರೆ, ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಗೊತ್ತಿಲ್ಲ, ಕಿಡ್ನಾಪ್ ಆಗಿದ್ದು ಲೀ ಅಲ್ಲ ಮಾಫೆಸೆ ಅಂತ ಅವರು ಹೇಳ್ತಿರ್ತಾರೆ. ನೋಡು ಸೆಕ್ರೆಟರಿ ಕಿಮ್, ನನ್ಗೆ ಇವಾಗ ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ನೀನು ಇವತ್ತು ಹೋಗು, ಇನ್ನೊಂದ್ ದಿನ ಬಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಸರಿ ಆಯ್ತು ಮ್ಯಾಮ್ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ಮು ಅಲ್ಲಿಂದ ಹೋಗ್ಬೇಕಾದ್ರೆ ಎದುರುಗಡೆ ಮಾರ್ಫೆಸ್ ಕೂಡ ಬರ್ತಾರೆ. ಆಗ ಅವರಿಬ್ರು ಒಂದ್ ಸೆಕೆಂಡ್ ಸೈಲೆಂಟ್ ಆಗಿ ಸುಮ್ನೆ ಹಾಗೆ ನಿಂತ್ಕೊಬಿಡ್ತಾರೆ. ಆಗ ಮಾರ್ಫೆಸ್ ಕೇಳ್ತಾರೆ, ಏನು ಇಷ್ಟು ಬೆಳಗ್ಗೆನೆ ಬಂದಿದ್ದೀರಾ ಕಿಮ್ ಅಂತ? ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ನಿಮ್ ತಾಯಿನ ಮೀಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಿರ್ತಾರೆ. ಆಗ ಮಾರ್ಫೆಸ್ ಹೇಳ್ತಾರೆ, ಒಳ್ಳೇದೇ ಆಯ್ತು, ನಾನು ನಿನ್ಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೇ ಇದ್ದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ಕಾಲ್ ಯಾಕೆ ಅಂತ ಕೇಳಿದಾಗ, ನನ್ನ ಹತ್ರ ನಿಂದೊಂದು ವಸ್ತು ಹಾಗೆ ಉಳ್ಕೊಂಡ್ಬಿಟ್ಟಿದೆ, ನಿನ್ ಡೈರಿನ ನನ್ಗೆ ರಿಟರ್ನ್ ಮಾಡ್ಬೇಕು ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಾಳೆ, ನಿಮ್ಗೆ ಆ ಡೈರಿಯಿಂದ ಏನಾದ್ರೂ ನೆನ್ಪಾಯ್ತಾ? ನಮ್ಮನ್ ಕಿಡ್ನಾಪ್ ಮಾಡಿದ್ ಲೇಡಿ ಹೇಗಿದ್ಲು, ಅವಳು ಕೂದ್ಲು ಹೇಗಿತ್ತು, ಅವಳು ಹಾಕಿದ್ ಬಟ್ಟೆ ಹೇಗಿತ್ತು, ಅವಳು ಹೀಲ್ಸ್ ಹಾಕಿದ್ಲ, ಶೂ ಹಾಕಿದ್ಲ, ಆತರ ಏನಾದ್ರೂ ನಿಮ್ಗೆ ನೆನ್ಪಾಯ್ತಾ ಅಂತ ಅದ್ರ ಬಗ್ಗೆ ಕೇಳ್ತಿರ್ತಾಳೆ. ಆಗ ಮಾರ್ಫೆಸ್ ಹೇಳ್ತಾನೆ, ನಂಗೆ ಅದ್ರ ಬಗ್ಗೆ ಎಲ್ಲ ಏನೂ ನೆನ್ಪಿಲ್ಲ ಅಂತ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಾವ್ ಅಲ್ಲಿಂದ ಹೇಗ್ ಹೊರಗ್ ಬಂದ್ವಿ, ಯಾರ್ ನಮ್ಮನ್ನ ಅಲ್ಲಿಂದ ಹೊರಗಡೆ ಬರಕ್ಕೆ ಹೆಲ್ಪ್ ಮಾಡಿದ್ರು, ಏನಾದ್ರೂ ನೆನ್ಪಾಗ್ತಿದ್ಯಾ ಅಂತ ಅದ್ರ ಬಗ್ಗೆ ತುಂಬಾ ಕೇಳ್ತಿರ್ತಾಳೆ. ಆಗ ಮಾರ್ಫೆಸ್ ಹೇಳ್ತಾರೆ, ಸಡನ್ ಆಗಿ ನೀನ್ ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ಕೇಳ್ತಾ ಇದೀಯ? ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ ಡೈರಿಯಿಂದ ನಿಮ್ಗೆ ಏನು ಯೂಸ್ ಆಗ್ಲಿಲ್ಲ ಅಂತ ನನ್ಗೆ ತುಂಬಾ ಬೇಜಾರಾಗ್ತಿದೆ, ಇವಾಗ ಅದು ವೇಸ್ಟ್ ಅಂತ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಾರ್ಫೆಸ್ ಹೇಳ್ತಾನೆ, ಮೋಸ್ಟ್ಲಿ ನನ್ ಮನ್ಸು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅದನ್ನ ನನ್ ಮೈಂಡ್ ಯಾವ್ದನ್ನು ನೆನ್ಪು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಆ ನೆನ್ಪುಗಳು ನನ್ ಮೈಂಡಿಗೆ ನನ್ ಮನ್ಸಿಗೆ ತುಂಬಾ ನೋವು ಮಾಡ್ತಿರ್ಬೋದು ಅಂತ ಹೇಳ್ತಿರ್ತಾರೆ. ಈಗ ಮಾರ್ಫೆಸ್ ಹೇಳ್ತಾರೆ, ಹೋಗ್ಲಿ ಬಿಡು, ಅದ್ರ ಬಗ್ಗೆ ಮಾತಾಡೋದ್ ಬೇಡ, ಈಗ ನೀನು ಲಿವಿಂಗ್ ರೂಮ್ ಅಲ್ಲಿ ವೇಟ್ ಮಾಡು, ನಾನು ಈ ಡೈರಿನ ತಗೋಬರ್ತೀನಿ ಅಂತ ಹೇಳ್ಬಿಟ್ಟು ಮಾರ್ಫೆಸ್ ಅಲ್ಲಿಂದ ಹೊರಟೋಗ್ತಾರೆ. ಈಗ ಸೆಕ್ರೆಟರಿ ಕಿಮ್ಮು ಯೋಚನೆ ಮಾಡ್ತಿರ್ತಾರೆ, ನನ್ಗೆ ಯಾಕೆ ಈಗ ಅನ್ಸುತ್ತೆ ಇದನ್ನೆಲ್ಲ ಯಾರೋ ಇವ್ರಿಗೆ ಹೇಳಿದಾರೆ, ಅಷ್ಟ್ ಮಾತ್ರ ಇವ್ರಿಗೆ ನೆನ್ಪಿದೆ, ಇದೆಲ್ಲ ಇವ್ರ ಬಗ್ಗೆ ನಡೆದಿರೋ ಘಟನೆಗಳು ಅಂತ ಅನ್ನಿಸ್ತಿಲ್ಲ ನಂಗೆ ಅಂತ ಅನ್ಕೋತಿರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಲಿವಿಂಗ್ ರೂಮ್ ಅಲ್ಲಿ ವೇಟ್ ಮಾಡ್ತಿರ್ತಾಳೆ. ಅಲ್ಲಿ
ನೋಡಿದ್ರೆ ಟೇಬಲ್ ಮೇಲೆ ಹೀರೋದು ಮತ್ತೆ ಹೀರೋ ಬ್ರದರ್ದು ಚಿಕ್ಕ ವಯಸ್ಸಿಂದು ಫೋಟೋಸ್ನ ಇಟ್ಟಿರ್ತಾರೆ. ಈಗ ಮಾರ್ಫೆಸ್ ಬಂದು ಸಾರಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ ಇದ್ರಲ್ಲಿ ನಿಮ್ ಫೋಟೋ ಯಾವುದು ಅಂತ. ಆಗ ಅವನು ಅಲ್ಲಿರೋ ಫೋಟೋದಲ್ಲಿ ಇದು ನನ್ನ ಫೋಟೋ ಅಂತ ಹೇಳ್ತಿರ್ತಾರೆ. ಆಗ ಅವನು ಕೇಳ್ತಾನೆ ಯಾಕೆ ನಿನ್ಗೆ ಮರ್ತೋಗಿದ್ಯಾ ಅಂತ. ಸೆಕ್ರೆಟರಿ ಕಿಮ್ಗೆ ಅದು ನೋಡಿ ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಆ ಓಪಾನ ನೆನ್ಪಿಸ್ಕೋತಾಳೆ. ಆಗ ಅದು ಅವ್ನು ತೋರ್ಸಿದ ಫೋಟೋ ಆಗಿರೋದಿಲ್ಲ. ಇಲ್ಲಿ ಸೆಕ್ರೆಟರಿ ಕಿಮ್ ಆ ಫೋಟೋಸ್ನೇ ನೋಡ್ಕೊಂಡು ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಬಿಟ್ಟಿರ್ತಾಳೆ. ಅವಳು ಫುಲ್ ಶಾಕ್ ಆಗಿರ್ತಾರೆ. ಆದ್ರೆ ಮಾರ್ಫೆಸ್ ಅವ್ರಿಗವ್ರೆ ಮಾತಾಡ್ತಿರ್ತಾರೆ. ಇದನ್ನ ಸೆಕ್ರೆಟರಿ ಕಿಮ್ಮು ಕೇಳಿಸ್ಕೊಳ್ತಾನೆ ಇರೋದಿಲ್ಲ. ಮಾರ್ಫೆಸ್ ಏನ್ ಹೇಳ್ತಿರ್ತಾರೆ ಅಂದ್ರೆ ನಾನು ತುಂಬಾ ಯೋಚನೆ ಮಾಡಿದೆ ನಿನ್ ಮೇಲೆ ನನ್ಗೆ ಯಾಕೆ ಪ್ರೀತಿ ಇದೆ ಅಂತ. ಆಗ ನನ್ಗೆ ಅನ್ಸಿದ್ದು ಒಂದೇ, ನಾನು ತುಂಬಾ ಕಷ್ಟದಲ್ಲಿದ್ದಾಗ ನನ್ನ ತುಂಬಾ ಡೇಂಜರಸ್ ಟೈಮ್ ಅಲ್ಲಿ ನೀನು ನನ್ ಜೊತೆ ಇದ್ದೆ. ಹಾಗೆ ನಿನ್ ಮೇಲೆ ನನ್ಗೆ ತುಂಬಾ ಪ್ರೀತಿ ಯಾಕಿದೆ ಅಂದ್ರೆ ನಾವು ಫಸ್ಟ್ ಇಂದಾನು ನನ್ಗೆ ನಿನ್ ಬಗ್ಗೆ ಗೊತ್ತು ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ತುಂಬಾ ಹೇಳ್ತಾ ಇರ್ತಾನೆ. ಆದ್ರೆ ಸೆಕ್ರೆಟರಿ ಕಿಮ್ಗೆ ಇದು ಯಾವ್ದು ಕೂಡ ಕಿವಿ ಮೇಲೆ ಬೀಳ್ತಾನೆ ಇರೋದಿಲ್ಲ. ಅವಳು ಫುಲ್ ಟೆನ್ಷನ್ ಅಲ್ಲಿ ಆ ಫೋಟೋಸ್ನೇ ನೋಡ್ತಾ ಇರ್ತಾಳೆ. ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಅಲ್ಲಿ ಕಿಮಿಜಾನ ಎಲ್ಲರೂ ಕೇಳ್ತಿರ್ತಾರೆ ನೀನು ಮನೆ ಶಿಫ್ಟ್ ಮಾಡಿ ಮುಗೀತಾ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ ಹಾ ಮುಗೀತು, ಆಫೀಸ್ಗೂ ಮನೆಗೂ ಬರೀ 5 minutes ಡಿಸ್ಟೆನ್ಸ್ ಅಷ್ಟೇ ಇರೋದು, ನಾನು ಇವಾಗ ಬೇಗ ಬರ್ಬೋದು ಅಂತ ಹೇಳಿ ಅವಳು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಮಿಸ್ ಪಾಂಗ್ ಕೇಳ್ತಿರ್ತಾಳೆ ಹಾಗಾದ್ರೆ ನೀನು ನನ್ಗೆ ಪಾರ್ಟಿ ಯಾವಾಗ ಕೊಡ್ತಿದ್ಯಾ, ನಮ್ನೆಲ್ಲರನ್ನು ಪಾರ್ಟಿಗೆ ಕರಿ ಅಂತ ಹೇಳ್ತಿರ್ತಾರೆ. ಆಗ ಕಿಮಿಜಾ ಕೇಳ್ತಾಳೆ ಏನ್ ಪಾರ್ಟಿ ಅಂತ. ಅಯ್ಯೋ ನಿನ್ ಮನೆ ಶಿಫ್ಟ್ ಮಾಡಿದ್ಯಾ, ನಿನ್ ಮನೆ ಮಾಡಿರೋದಕ್ಕೆ ಎಲ್ಲಾರ್ಗು ನೀನು ಪಾರ್ಟಿ ಕೊಡ್ಬೇಕು ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮಿಜಾ ಹೇಳ್ತಾಳೆ ನಾನು ತುಂಬಾ ಬ್ಯಾಡ್ ಕುಕ್, ನಾನು ಮಾಡಿರೋದೇ ಒಂದು ಸಿಂಗಲ್ ರೂಮ್ ಇರೋ ಮನೆನ, ಅದಕ್ಕೆಲ್ಲ ಯಾರು ಪಾರ್ಟಿ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ ನೀನು ಏನು ಮಾಡೋದ್ ಬೇಡ, ನೀನು ಜಸ್ಟ್ ಚಿಕನ್ ಮೀಟು ಒಂದು ರಿಬ್ ವಿತ್ ಸಾಸ್ ನ ತರಿಸಿದ್ರೆ ಆಯ್ತು, ಇದನ್ನ ಆರ್ಡರ್ ಮಾಡು ಅಷ್ಟೇ, ನಮ್ಗೇನು ನೀನ್ ಕುಕ್ ಮಾಡೋದು ಬೇಡ ಅಂತ ಹೇಳ್ತಿರ್ತಾರೆ. ಆಗ ಮಿಸ್ ಪಾಂಗ್ ಕೂಡ ಹೇಳ್ತಾಳೆ ನಿನ್ಗೆ ನಮ್ಮಂತ ಒಳ್ಳೆ ಮೆಂಟರ್ ಸಿಕ್ಕಿರೋದಕ್ಕೆ ನೀನು ಪುಣ್ಯವಂತೆ ಅಂತ ಹೇಳ್ತಿರ್ತಾರೆ. ಮಿಸ್ ಪಾಂಗ್ ಹೇಳ್ತಿರ್ತಾರೆ ಹಾಗಾದ್ರೆ ನಾಳೆನೆ ಪಾರ್ಟಿ ಮಾಡೋಣ ಅಂತ. ಅದಕ್ಕೆ ಎಲ್ಲಾರು ಕಿಮಿಜಾನ ನೋಡ್ತಿರ್ತಾರೆ. ಅದಕ್ಕೆ ಕಿಮಿಜಾ ಸರಿ ಆಯ್ತು ಎಲ್ಲರೂ ನಾಳೆ ಪಾರ್ಟಿ ಮಾಡೋಣ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೂಡ ಬರ್ತಾರೆ. ಆಗ ಮಿಸ್ಟರ್ ಜೋ ಕೇಳ್ತಾರೆ ಎಲ್ಲರೂ ಕಿಮಿಜಾ ಮನೆಗೆ ಪಾರ್ಟಿಗೆ ಹೋಗ್ತಿದೀವಿ ಯಾಕೆಂದ್ರೆ ಅವರು ಮನೆನ ಶಿಫ್ಟ್ ಮಾಡಿದ್ದಾರೆ, ನೀವು ಬರ್ತೀರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಇಲ್ಲ ನಾಳೆ ನಂದು ಫ್ಯಾಮಿಲಿ ಡಿನ್ನರ್ ಇದೆ, ನಾನು ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ತಾಳೆ. ಆಗ ಮಿಸ್ ಯಾಂಗ್ ಓಕೆ ಹೇಳ್ತಾಳೆ ಮಿಸ್ಟರ್ ಯಾಂಗ್ ನ ಕೂಡ ಸೇರಿಸಿದ್ರೆ ನಾವು 5 members ಇದೀವಿ, ಎಲ್ಲರೂ $20 ಹಾಕಿದ್ರೆ ಸರಿ ಹೋಗುತ್ತೆ ಅಲ್ವಾ ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ ನಿನ್ಗೆ ಅಷ್ಟು ಗೊತ್ತಿಲ್ವಾ, ಮಿಸ್ಟರ್ ಯಾಂಗ್ ಯಾವಾಗ್ಲೂ ಫೋನಲ್ಲೇ ಬಿಸಿ ಇರ್ತಾರೆ, ಅವರು ಯಾವಾಗ್ಲೂ ಹೀರೋ ಜೊತೆನೆ ಇರ್ಬೇಕಾಗುತ್ತೆ, ಅವರು ಬರಕ್ಕಾಗಲ್ಲ, $20 ಎಲ್ಲ ಎಲ್ ಸಾಕಾಗುತ್ತೆ, $25 ಆದ್ರೂ ಒಬ್ಬೊಬ್ರು ಹಾಕ್ಲೇಬೇಕು ಅಂತ ಹೇಳ್ತಿರ್ತಾನೆ. ಆಗ ಮಿಸ್ ಪಾಂಗು ಫುಲ್ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಾನು ಹುಡುಕ್ತಿದ್ದ ಒಬ್ಬ ಮಿಸ್ಟರ್ ಲೀನೆ, ಆದ್ರೆ ಅವರಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಎಲ್ಲದು ಹಳೆದು ಮರ್ತೋಗಿದ್ಯಾ, ನಾನು ಇವಾಗ ನನ್ಗೆ ಎಲ್ಲ ಗೊತ್ತಾಗಿದೆ ಅಂತ ಮಿಸ್ಟರ್ ಲೀಗೆ ಹೇಳಲ್ಲ ಅಂತ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮಿಸ್ಟರ್ ಲೀ ಕೂಡ ಬರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋಗೆ ಎಲ್ಲಾ ರಿಪೋರ್ಟ್ಸ್ ಗಳನ್ನ ಕೊಡ್ತಿರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋಗೆ ಇವತ್ತಿನ ಶೆಡ್ಯೂಲ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾಳೆ. 3 ಗಂಟೆಗೆ ನಿಮ್ಗೆ ಎಟ್ಲೆಟ್ ಜೊತೆ ಮೀಟಿಂಗ್ ಇದೆ ಮತ್ತೆ ಬೋರ್ಡ್ ಡೇಟಿಂಗ್ ಕೂಡ ಇದೆ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ನಿಮ್ಗೆ ಕಿಮಿಜಾ ರಿಪೋರ್ಟ್ ಮಾಡ್ತಾಳೆ ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ ಏನ್ ಹೇಳ್ತಿದ್ಯಾ ನೀನು ನನ್ಗೆ ಸಂಜೆವರೆಗೂ ಸಿಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಅಲ್ವಾ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೌದು ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ನಿಜವಾಗ್ಲೂ ಇದಂತೂ ತುಂಬಾ ಬೇಜಾರಾಗುವಂತ ವಿಷಯ, ಒಂದ್ ಕೆಲ್ಸ ಮಾಡು ನೀನು ನನ್ಗೆ ನೈಟ್ ಸಿಗು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ನೈಟಾ ಅಂತ ಫುಲ್ ಖುಷಿ ಪಡ್ತಿರ್ತಾಳೆ. ಅವಳು ನಾಚಿಕೆ ಪಟ್ಕೋತಿರೋದನ್ನ ನೋಡಿ ಹೀರೋ ಕೇಳ್ತಿರ್ತಾನೆ ಇವಾಗ ಏನು ಯೋಚನೆ ಮಾಡ್ತಿದ್ಯಾ ಅಂತ. ನನ್ನನ್ನೇ ಗೆಸ್ ಮಾಡೋದಕ್ಕೆ ಬಿಡು, ನಾನು ನಿನ್ಗೆ ತುಂಬಾ ಟಾರ್ಚರ್ ಕೊಡ್ತೀನಿ, ತುಂಬಾ ಕಾಟ ಕೊಡ್ತೀನಿ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ನಿಮ್ಮಷ್ಟು ಕ್ರಿಯೇಟಿವಿಟಿ ಆಗಿ ನನ್ಗೆ ಯೋಚನೆ ಮಾಡೋದಕ್ಕಾಗಲ್ಲ, ನೀವಂತೂ ತುಂಬಾ ಕ್ರಿಯೇಟಿವ್ ಕಾಲೇಜಲ್ಲಿ ಓದಿದೀರಾ, ನಾನು ಆ ತರ ಕಾಲೇಜಲ್ಲೆಲ್ಲ ಓದಿಲ್ಲ ಸರ್ ಅಂತ ಹೇಳ್ತಿರ್ತಾಳೆ. ಹೀರೋ ಹೇಳ್ತಿರ್ತಾನೆ ನಾನು ಬುಕ್ ನೆಲ್ಲ ಅರೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಬರಕ್ ಆಗಲ್ವಲ್ಲ ಅನ್ನೋದು ಬೇಜಾರು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಅವಳು ಹಾಗಂತ ಹೇಳುವಾಗ ನಾನು ಖಂಡಿತ ಬರ್ತೀನಿ ಓಪ್ಪ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಹೀರೋಗೆ ಫುಲ್ ಶಾಕ್ ಆಗಿ 1 ಸೆಕೆಂಡ್ಗೆ ಹಾಗೆ ನಿಂತ್ಕೊಬಿಡ್ತಾನೆ. ಆಗ ಅವನ್ಗೆ ಕೇಳ್ತಾನೆ ನೀನೇನಂತ ಹೇಳು ಅಂತ. ನಾನು ಓಪ್ಪ ಅಂತ ಕರ್ದೆ ಅಂತ ಹೇಳ್ತಿರ್ತಾಳೆ. ಅದು ಹೀರೋಗೆ ಫುಲ್ಲು ಖುಷಿ ಆಗುತ್ತೆ. ಇನ್ಮೇಲೆ ನಾನು ನಿಮ್ನ ಓಪ್ಪ ಅಂತ ಕರೆಯೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ ನೀನ್ ಮಾತ್ರ ನನ್ನ ಹಾಗೆ ಕರೆಯಕ್ಕಾಗೋದು, ಇನ್ಮೇಲೆ ನೀನು ಡೈಲಿ ಕರಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಈಗ ಸದ್ಯಕ್ಕೆ ಒಂದ್ಸತಿ ನಿಮ್ನ ಕರೆದಿರೋದೆ ಸಾಕು ಅಂತ. ಇಲ್ಲಿ ಈ ಸೆಕ್ರೆಟರಿ ಕಿಮ್ಮು ಹೀರೋ ಜೊತೆ ಫುಲ್ಲು ಫ್ಲರ್ಟ್ ಮಾಡ್ತಿರ್ತಾಳೆ. ಹಾಗಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ.
ಹೀರೋ ಫುಲ್ ಸೆಕ್ರೆಟರಿ ಕಿಮ್ನ ವೇಟ್ ಮಾಡು ಅಂತ ಕರಿತಾನೆ ಇರ್ತಾನೆ. ಆದ್ರೆ ಸೆಕ್ರೆಟರಿ ಕಿಮ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀರೋ ತನಗ್ ತಾನೇ ಹೇಳ್ಕೊತಿರ್ತಾನೆ, ಅವಳು ಓಪ ಅಂತ ಕರೆದಾಗ ನಾನು ಅದನ್ನ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು, ಇದು ಮಿಸ್ ಆಗೋಯ್ತಲ್ಲ ಅಂತ ಹೇಳಿ ಅವನು ಫುಲ್ ಟೆನ್ಷನ್ ಆಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ಹೀರೋ ಮನೇಲಿ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಮಿಸ್ಟರ್ ಲೀ ಇಲ್ಲಿ ಹೀರೋ ಆಗಿನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಅಲ್ಲಿ ಹಾಗೆ ಬಂದಿರ್ತಾನೆ. ಇದನ್ನ ಸೆಕ್ರೆಟರಿ ಕಿಮ್ ನೋಡಿ ಆ ಕಡೆ ತಿರ್ಕೊಬಿಡ್ತಾಳೆ. ಆಗ ಹೀರೋ ಹೇಳ್ತಾನೆ, ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತ, ನೀನು ನನ್ 6 ಪ್ಯಾಕ್ ನ ನೋಡಿದ್ರೆ ಇಲ್ಲೇ ತಲೆ ಸುತ್ತಿ ಬಿದ್ದೋಗ್ಬಿಡ್ತೀಯ, ಇರು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಹೀರೋ ಕಾಲಲ್ಲಿ ಆಗಿರೋ ಗಾಯನ ನೋಡ್ಬಿಟ್ಟು, ಇದನ್ನ ಕಟ್ಟಾಕಿರೋದ್ರಿಂದನೇ ಮೋಸ್ಟ್ಲಿ ಆಗಿರೋ ಗಾಯ ಇರ್ಬೇಕು, ಪಾಪ ಅವ್ರಿಗೆ ಕಟ್ಟಾಕ್ದಾಗ ಎಷ್ಟು ನೋವಾಯ್ತೋ ಏನೋ ಅಂತ ಅವಳು ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಟೀ ಮಾಡ್ತಿರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಮು ಫುಲ್ಲು ಅಳ್ತಾ ಇರ್ತಾರೆ. ಆವಾಗ ಸೆಕ್ರೆಟರಿ ಕಿಮ್ಗೆ ಅವ್ರು ಹೇಳ್ಕೋದ್ರೆ, ನನ್ಗೆ ಯಾಕೆ ಇವಾಗ ಅಳು ಬರ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ದು ಕಾಲ್ ಬರುತ್ತೆ. ಆಗ ಅವರು ಕೇಳ್ತಾರೆ, ಮೀಸೋ ಎಲ್ಲಿದ್ಯಾ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಲೀ ಮನೇಲಿ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಆಗ ಅವ್ರ ಸಿಸ್ಟರ್ ಹೇಳ್ತಾರೆ, ಆ ಈಗೋಯಿಸ್ಟಿಕ್ ಸೆಲ್ಫಿಶ್ ಪರ್ಸನ್ ಮನೆಗೆ ನೀನ್ ಇವಾಗ ಯಾಕೆ ಹೋಗ್ತಿದ್ಯಾ, ನೀನು ಅವ್ರನ್ನ ಡೇಟ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅವರು ನಾವ್ ಅನ್ಕೊಂಡಷ್ಟು ಈಗೋಯಿಸ್ಟಿಕ್ ಸೆಲ್ಫಿಶ್ ಪರ್ಸನ್ ಅಲ್ಲ, ಪಾಪದವ್ರವ್ರು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಸರಿ ಆಯ್ತು, ನಾಳೆ ನಾವು 12 ಗಂಟೆಗೆ ಹೊರಡ್ತೀವಿ, ಮಿಸ್ ಮಾಡ್ಬೇಡ, ಬೇಗ ರೆಡಿ ಆಗು ಅಂತ ಹೇಳ್ಬಿಟ್ಟು ಅವರು ಫೋನ್ ಕಟ್ ಮಾಡ್ತಾರೆ. ಇಲ್ಲೂ ಕೂಡ ಸೆಕ್ರೆಟರಿ ಕಿಮ್ಮು ಫುಲ್ ಅಳ್ತಾ ಇರ್ತಾರೆ. ಇದನ್ನ ಹೀರೋ ನೋಡ್ತಾರೆ. ಹೀರೋ ಆ ಕಡೆಯಿಂದ ಸೈಡಿಗೆ ಹೋಗಿ ಅವ್ರ ಬಗ್ಗೆನೆ ಅವರು ಮಾತಾಡ್ಕೋತಿರ್ತಾರೆ. ಅವ್ರ ಸಿಸ್ಟರ್ ಎಲ್ಲ ನನ್ನ ವೆಲ್ಕಮ್ ಮಾಡ್ಬೇಕು. ಇಲ್ಲಿ ಸೆಕ್ರೆಟರಿ ಕಿಮ್ಮು ಯಾಕೆ ಅಳ್ತಿದ್ದಾರೆ, ಅವ್ರಿಗೆ ಅವ್ರ ಸಿಸ್ಟರು ನನ್ನ ಬಗ್ಗೆ ಕೆಟ್ಟದಾಗ ಹೇಳಿದ್ರು ಅಂತ ಅವ್ರಿಗೆ ನನ್ನ ಬಗ್ಗೆ ಅಯ್ಯೋ ಅನ್ಸಿ ಅಳು ಬರ್ತಾ ಇದ್ಯಾ ಅಂತ ಎಲ್ಲ ಹೀರೋ ಮಾತಾಡ್ಕೋತಿರ್ತಾನೆ. ನಾನು ಇಷ್ಟೊಂದು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅವ್ರಿಗೇನಾದ್ರು ಪ್ರಾಬ್ಲಮ್, ನೀನು ಯಾಕೆ ಇಷ್ಟೊಂದು ಪರ್ಫೆಕ್ಟ್ ಆಗಿದ್ಯಾ ಅಂತ ಅವ್ರ ಬಗ್ಗೆನೆ ಅವರೇ ಮಾತಾಡ್ಕೋತಿರ್ತಾರೆ. ನನ್ಗೆ ನನ್ ಮೇಲೆನೆ ಕೋಪ ಬರ್ತಿದೆ ಅಂತ ಹೇಳ್ತಾ ಇರ್ತಾರೆ. ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಟೀ ಕುಡಿತಾ ಹೇಳ್ತಿರ್ತಾರೆ, ನೀನೇನು ಚಿಂತೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾವು ಒಂದ್ಸತಿ ಆ 10 years ಬ್ಯಾಕ್ ಪೇಪರ್ಸ್ನೆಲ್ಲ ಬಿಸಾಕಿದ್ರೆ ಅಂತ ಹೇಳೋವಾಗ ಆಗ ಹೀರೋ ಹೇಳ್ತಾನೆ, ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ನಿನ್ ಫೋನಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ, ಮೋಸ್ಟ್ಲಿ ನಾನು ಇಬ್ರು ಬಗ್ಗೆ ನಿಮ್ ಸಿಸ್ಟರ್ಸ್ಗೆ ತುಂಬಾ ಚಿಂತೆ ಇದೆ ಅನ್ಸುತ್ತೆ, ನಾನು ಎಲ್ಲಾನು ಸರಿ ಮಾಡ್ತೀನಿ, ನಿನ್ಗೆ ಗೊತ್ತಲ್ವಾ ನನ್ನ ಬಗ್ಗೆ ನನ್ನ ಹತ್ರ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ನಾನು ಏನ್ ಬೇಕಾದ್ರೂ ಅನ್ಕೊಂಡ್ರೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೂಡ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಹೀರೋ ಹೇಳ್ತಿರ್ತಾನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅವ್ರನ್ನ ನಂಬಿಕೆ ಗಳಿಸ್ಕೊಳ್ಳೋದಿಕ್ಕೆ, ನೀನು ಜಾಸ್ತಿ ಅಳ್ಬೇಡ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹ್ಞೂ ಆಯ್ತು ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ಸೆಕ್ರೆಟರಿ ಕಿಮ್ ಮನೆ ಹತ್ರ ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನೀವು ಯಾವಾಗ್ಲೂ ನನ್ನ ಡ್ರಾಪ್ ಮಾಡೋದು ಏನು ಬೇಡ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಿನ್ನ ಒಬ್ಳನ್ನೇ ಕಳ್ಸೋದಿಕ್ಕೆ ನಂಗೆ ಇಷ್ಟ ಆಗಲ್ಲ, ಆಗ ನಿನ್ನ ಡ್ರಾಪ್ ಮಾಡಿದ್ರೆ ನಿನ್ ಜೊತೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಾಳೆ ನಾನು ಫುಲ್ ಫ್ರೀ ಇದ್ದೀನಿ, ನಾವಿಬ್ರು ನಾಳೆ ಡೇಟಿಗೆ ಹೋಗೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ನಾಳೆ ನನಗೆ ಫ್ಯಾಮಿಲಿ ರಿಯೂನಿಯನ್ ಇದೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಓ ನೀನ್ ಇದೇ ದಿವಸ ಅಲ್ವಾ ಎವ್ರಿ ಇಯರ್ ನೀನು ರಜಾ ತಗೊಳ್ಳೋದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೌದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಜಿಬಿಡು ಐಲ್ಯಾಂಡ್ಗೆ ಹೋಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೌದು ಅಲ್ಲಿಗೆ ಹೋಗ್ತಿರೋದು ಅಂತ ಹೇಳ್ತಿರ್ತಾಳೆ. ಅಂತ ಹೇಳಿ ಸೆಕ್ರೆಟರಿ ಕಿಮ್ ಅಲ್ಲಿಂದ ಹೊರಡ್ತಿರ್ತಾಳೆ. ಆಗ 1-2 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಿಸ್ಟರ್ ಲೀ ಅಂತ ಹೇಳ್ತಾಳೆ. ಬ್ಯಾಗ್ ಇಂದ ತೆಗೆದು ಕೈಯಲ್ಲಿ ಮಿನಿ ಹಾರ್ಟ್ ನ ಮಾಡಿ ಇದು ನಿಮ್ಗೆ ಅಂತ ತೋರಿಸ್ತಿರ್ತಾಳೆ. ಆಗ ಹೀರೋ ಫುಲ್ ಶೈ, ಸೆಕ್ರೆಟರಿ ಕಿಮ್ ಫುಲ್ ನಾಚಿಕೆ ಪಟ್ಕೊಂಡು ಈ ಕಡೆ ತಿರುಗಿರ್ತಾಳೆ. ಇಲ್ಲಿ ಹೀರೋ ಚಂದ್ರನ ಕಿತ್ಕೊಂಡು ಅದಕ್ಕೆ ಹೋಗ್ತಿರ್ತಾನೆ. ಆದ್ರೆ ಅದನ್ನ ಸೆಕ್ರೆಟರಿ ಕಿಮ್ಮು ನೋಡೋದೇ ಇಲ್ಲ. ಸೆಕ್ರೆಟರಿ ಕಿಮ್ಮು, ನಾನು ನೋಡು ಏನೇನೋ ಚಿಕ್ಕ ಚಿಕ್ಕ ಹುಡುಗಿ ತರ ಆಡ್ತಾ ಇದೀನಿ ಅಂತ ಅವಳೆ ನಾಚಿಕೆ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ಮಾತಾಡ್ತಾ ಇರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಫುಲ್ ಸೈಲೆಂಟ್ ಆಗಿ ಬೇಜಾರಲ್ಲಿ ಕೂತಿರ್ತಾನೆ. ಆಗ ಹೀರೋ ಕೇಳ್ತಾನೆ, ಏನಾಯ್ತು ನಿನ್ಗೆ, ಇದನ್ನೇ ತಾನೇ ನೀನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಏನಾಯ್ತು ಅಂತ ಕೇಳಲಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಫ್ರೆಂಡ್ ಹೌದು ಏನಾಯ್ತು ಅಂತ ಕೇಳು, ನಿನ್ನ ಹತ್ರ ತುಂಬಾ ಹೇಳೋದಿದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಏನಾಯ್ತು ಹೇಳು ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ನಾನು ಸ್ವಲ್ಪ ದಿನದಿಂದ ನನ್ನ ಎಕ್ಸ್ ವೈಫ್ ನ ನೋಡ್ದೆ, ಅವಳು ಇನ್ನೊಬ್ಬನ ಜೊತೆ ಖುಷಿಯಾಗಿ ಎಲ್ಲೋ ಹೋಗ್ತಾ ಇದ್ಲು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಯಾಕೆ ನಿನಗೆ ಖುಷಿ ಆಗ್ತಿಲ್ಲ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ನಾನಿರುವಾಗ ಬೇರೆಯವ್ರ ಜೊತೆ ಅವಳು ಖುಷಿ ಖುಷಿಯಾಗಿ ಹೇಗೋಗಕ್ಕಾಗುತ್ತೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಾದ್ರೆ ನೀನು ಅವಳ ಹತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು ಅಂತ. ಆಗ ಹೀರೋ ಫ್ರೆಂಡ್ ಹೇಳ್ತಾನೆ, ನಾನು ಇವಾಗ ಹೇಳ್ಬಿಟ್ಟಿದೀನಿ, ಏನ್ ಮಾಡಕ್ಕಾಗುತ್ತೆ, ನಾನು ಅವಳಿಗೋಸ್ಕರ ಎಷ್ಟೆಲ್ಲ ಮಾಡಿದೀನಿ, ಅವಳಿಗೋಸ್ಕರ ಬ್ರಾಂಡೆಡ್ ಶೂ, ಸ್ಲೀಪರ್ಸ್, ಬಟ್ಟೆ ಎಲ್ಲ ತಗೋಬರ್ತಿದ್ದೆ, ಆದ್ರೂ ಕೂಡ ಅವಳು ಈ ತರ ಮಾಡಿದ್ದು ತಪ್ಪಲ್ವಾ, ನಾನು ಅವಳ ಫ್ಯಾಮಿಲಿನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ ಅಂತ. ಆಗ ಹೀರೋ
ಕೇಳ್ತಾನೆ ಫ್ಯಾಮಿಲಿನೂ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಹುಡುಗಿ ಮನೆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ, ಅದಕ್ಕೆ ನಾನು ಅವ್ರನ್ನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ ಅಂತ ಹೇಳ್ತಿರ್ತೀನಿ. ಈಗ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಬ್ರದರ್ನೆಲ್ಲ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ, ಅವ್ರ ಅಪ್ಪ ಅಮ್ಮ ಅಂತೂ ನನ್ನ ಅಳಿಯ ಹಾಗೆ ಹೀಗೆ ಅಂತೆಲ್ಲ ಹೊಗಳುತ್ತಿದ್ರು, ಅದನ್ ತಿನ್ನಿ ಅಂತ ಎಷ್ಟೆಲ್ಲ ಮಾಡ್ತಿದ್ರು. ಅದಕ್ಕೆ ಹೀರೋ ಹೇಳ್ತಾನೆ, ನೀನ್ ಅವ್ರಿಗೆ ಏನ್ ಮಾಡಿದ್ಯಾ ಅಂತ ಹೇಳು ಅಂತ, ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಿಜವಾಗ್ಲೂ ನಿನ್ ಮೇಲೆ ನಂಗೆ ನಂಬಿಕೆ ಇಲ್ಲ, ನೀನೇನು ಅಂತ ನಾನು ಚೆನ್ನಾಗಿ ನೋಡ್ಬಿಟ್ಟಿದೀನಿ ಅಂತ ಹೇಳ್ತಿರ್ತಾರೆ. ಆಗ ನಾನು ಏನ್ ಮಾಡ್ದೆ ಅಂತ ಅವನು ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ಅವನ್ಗೆ ಗೊತ್ತಾಗುತ್ತೆ, ನೀನೇನಾದ್ರೂ ಕಿಮಿಸೋ ಅವ್ರ ಫ್ಯಾಮಿಲಿನ ಇಂಪ್ರೆಸ್ ಮಾಡ್ಬೇಕು ಅಂತ ಕೇಳ್ತಾ ಇರೋದ ನನ್ನ ಹತ್ರ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಏನಂದ್ರೆ ಏನೇನೋ ಹೇಳ್ತಿರ್ತೀಯ ನೀನು, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿರ್ತಾನೆ. ಆಗ ಹೀರೋ ಫ್ರೆಂಡ್ ಫುಲ್ ಸ್ಮೈಲ್ ಮಾಡ್ತಿರ್ತಾನೆ, ನಂಗೆ ಗೊತ್ತು ಬಿಡು ನೀನೇನು ಅಂತ, ನೀನೇನು ಹೇಳಕ್ ಬರ್ಬೇಡ ಅಂತ ಹೇಳ್ತಿರ್ತಾನೆ. ಹೀರೋ ಫ್ರೆಂಡು ಹೀರೋಗೆ ಹೇಳ್ತಿರ್ತಾರೆ, ನಿನ್ಗೆ ಈಸಿಯಾಗಿ ನಾನು ನಿನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡು, ನಿನ್ಗೆ ಕೆಲ್ಸದ್ದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿನ್ನ ಹತ್ರ ಒಬ್ರು ಹೊಸ ವೆಂಡರ್ ಬಂದಿರ್ತಾರೆ, ಅವ್ರಿಗೆ ನೀನು ಹೇಗೆ ನಾವು ಸರಿಯಾಗಿದ್ದೀವಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಯಾವುದೇ ತರ ತೊಂದರೆ ಆಗ್ದಂಗೆ ನಿಮ್ ಕೆಲ್ಸದಲ್ಲಿ ನೋಡ್ಕೋತೀನಿ ಅಂತ ನಾವು ಅವ್ರಿಗೆ ಹೇಗೆ ಇಂಪ್ರೆಸ್ ಮಾಡ್ತೀವೋ ಅದೇ ತರನೇ ಅವ್ರಿಗೂ ಕೂಡ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಈಗ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ನೋಡು ನಿಂಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀನು ಹೊಸದಾಗಿ ಒಂದು ಸ್ಟಾರ್ಟ್ಅಪ್ ಕಂಪ್ನಿನ ಸ್ಟಾರ್ಟ್ ಮಾಡಿರ್ತೀಯ, ಇಲ್ಲಿ ಕಿಮಿಸೋ ಫ್ಯಾಮಿಲಿ ನಿನ್ ಕಸ್ಟಮರ್ ಅಂತ ಅನ್ಕೋ, ಅವ್ರಿಗೆ ನೀನು ಕೆಟ್ಟವನಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕು, ಯಾವ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀಯೋ ಅದೇ ತರನೇ ಅವ್ರಿಗೂ ಅಲ್ಲಿ ಇಂಪ್ರೆಸ್ ಮಾಡ್ಬೇಕು ಅಷ್ಟೇ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನನ್ಗೆ ಎಲ್ಲ ಅರ್ಥ ಆಯ್ತು ಅಂತ ಹೇಳ್ತಿರ್ತಾನೆ. ಈಗ ಹೀರೋ ಕೇಳ್ತಾನೆ, ನೀನ್ ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡ್ದೆ ಹೇಳು ಅಂತ ಕೇಳ್ತಿರ್ತಾನೆ. ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ನಾನು ಅವ್ರ ಫ್ಯಾಮಿಲಿನ ಯಾವಾಗ ಮೀಟ್ ಮಾಡಿದ್ನೋ ಅವಾಗ ನನ್ ಮಾನ ಮರ್ಯಾದಿನೆಲ್ಲ ನನ್ ಮನೇಲೆ ಬಿಟ್ಬಿಟ್ಟು ಅವ್ರ ಏನ್ ಹೇಳ್ತಿದ್ರು ಅದಕ್ಕೆಲ್ಲ ಹೂ ಅಂತ ತಲ್ಲಾಡ್ಸಿ ಎಲ್ಲಾ ಕೆಲ್ಸನೂ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಇದನ್ನೆಲ್ಲ ನಾನು ಮಾಡ್ಬೇಕಾ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಅವ್ರ ನಂಬಿಕೆನ ಗಳಿಸ್ಕೋಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಆಗ ಹೀರೋ ಫ್ರೆಂಡ್ ಹೇಳ್ತಾನೆ, ಒಂದ್ ನಿಮಿಷ ಇರು, ನಾನು ನನ್ ಪ್ರಾಬ್ಲಮ್ಸ್ ಗಳನ್ನ ನಿನ್ಗೆ ಹೇಳ್ತಿದ್ದೆ, ನಾನ್ ಯಾವಾಗ ನಿನ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಕುತ್ಕೊಂಡೆ, ಇದು ಹೇಗಾಯ್ತು ಅಂತ ಅವನೇ ತಲೆ ಕೆಡಿಸ್ಕೊ. ಸೀನ್ ಶಿಫ್ಟ್ ಆಗಿ ಜಿಬಿಡೋ ಐಲ್ಯಾಂಡ್ ನ ತೋರಿಸ್ದಲ್ಲೇ ಅಲ್ಲಿ ಸೆಕ್ರೆಟರಿ ಕಿಮ್ ಮತ್ತೆ ಅವ್ರ ಸಿಸ್ಟರ್ಸ್ ಗಳು ಬಂದಿರ್ತಾರೆ. ಅಲ್ಲಿ ಒಬ್ಳು ಬಂದು ಹೇಳ್ತಾಳೆ, ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿದೀನಿ, ನೀವ್ ಇಲ್ಲಿ ಉಳ್ಕೋಬಹುದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಡಲ್ ಆಗಿ ಕೂತಿರ್ತಾರೆ. ಅದಕ್ಕೆ ಅವ್ರ ಸಿಸ್ಟರ್ ಕೇಳ್ತಾರೆ, ಏನಾಯ್ತು, ಯಾಕೆ ಇಷ್ಟೊಂದು ಡಲ್ ಆಗಿ ಕೂತಿದ್ಯಾ, ನಿನ್ನೆ ನಾನು ನಿಮ್ VP ಬಗ್ಗೆ ಬೈದ್ನಲ್ಲ ಅದಕ್ಕ ಅಂತ ಅವರು ಕೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಏನೂ ಹೇಳೋದಿಲ್ಲ, ನೋಡು ನಮ್ಮಮ್ಮ ಅಪ್ಪ ಹೋದ್ಮೇಲೆ ನಾನೇ ಅವ್ರ ಜಾಗದಲ್ಲೇ ನಿಂತ್ಕೊಂಡು ನಿನ್ನ ನೋಡ್ಕೋತಿರೋದು, ನೀನು ಹಳ್ಳಕ್ ಬೀಳ್ತಿರುವಾಗ ನಾನು ಸುಮ್ನೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾನೇ ತಾನೇ ಎಲ್ಲಾನು ನೋಡ್ಕೋಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ನೀವಿನ್ನೂ ಮಿಸ್ಟರ್ ಲೀ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಅದಕ್ಕೆ ನೀವು ಹೀಗೆ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಇನ್ನೊಬ್ರು ಸಿಸ್ಟರ್ ಹೇಳ್ತಾರೆ, ಹೋಗ್ಲಿ ಬಿಡಿ, ಇವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡೋದ್ ಬೇಡ, ಇವತ್ತು ನಾವು ಫುಲ್ ಎಂಜಾಯ್. ಈಗ ಸೀನ್ ಶಿಫ್ಟ್ ಆಗಿ ಕಿಮಿಜಾ ಮತ್ತೆ ಆಫೀಸ್ ಎಂಪ್ಲಾಯಿಗಳನ್ನ ತೋರಿಸ್ತಾರೆ. ಇಲ್ಲಿ ಅವರೆಲ್ಲರೂ ಕಿಮಿಜಾ ಮನೆಗೆ ಹೋಗ್ತಾ ಇರ್ತಾರೆ ಪಾರ್ಟಿಗೋಸ್ಕರ. ಆಗ ಅಲ್ಲಿಗೆ ಓನರ್ ಬಂದು ಹೇಳ್ತಾರೆ, ಏನಿವತ್ತು ಎಲ್ಲ ಫ್ರೆಂಡ್ಸು ಒಂದೇ ಕಡೆ ಮೀಟ್ ಆಗ್ಬಿಟ್ಟಿದ್ದೀರಾ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಹಾ ಮ್ಯಾಮ್, ಹೌಸ್ ಹೋಮಿಂಗ್ ಪಾರ್ಟಿಗೋಸ್ಕರ ಎಲ್ಲರೂ ಬಂದಿದ್ದಾರೆ ಅಂತ. ಅದಕ್ಕೆ ಆ ಓನರ್ ಹೇಳ್ತಾಳೆ, ನೀನು ಒಂದ್ ಕೆಲ್ಸ ಮಾಡು, ಇವತ್ತು ನೀನು ಟೆರೆಸ್ ನ ಯೂಸ್ ಮಾಡ್ಕೋ ಪಾರ್ಟಿಗೋಸ್ಕರ ಅಂತ ಹೇಳ್ತಿರ್ತಾರೆ. ಹಾಗಂತ ಹೇಳ್ಬಿಟ್ಟು ಓನರ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಮಿಸ್ ಪಾಂಗ್ ಹೇಳ್ತಾಳೆ, ವಾವ್ ಎಷ್ಟು ಚೆನ್ನಾಗಿರುತ್ತೆ ಟೆರೆಸ್, ಫುಲ್ಲು ಗಾಳಿ ಬರ್ತಿರುತ್ತೆ, ಆಕಾಶನೆಲ್ಲ ನೋಡ್ಕೊಂಡು ಡ್ರಿಂಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಹೇಳ್ತಿರ್ತಾರೆ. ಆಗ ಕಿಮಿಜಾ ಹೇಳ್ತಾಳೆ, ನೋಡಿ ನಾವು ಟೆರೆಸ್ ಮೇಲೆ ಡ್ರಿಂಕ್ಸ್ ಮಾಡಿದ್ರೆ ಟೆರೆಸ್ ಮೇಲೂ ಒಬ್ರು ಇದಾರೆ, ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ, ನಾವು ಸುಮ್ನೆ ಅವ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ, ಹಾಗೆ ಹೇಗೆ ಅಂತ ಹೇಳ್ತಿರ್ತಾಳೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ನಾವು ಯಾವಾಗ್ಲೂ ಏನ್ ಬರೋದಿಲ್ಲ, ಬರದೇ ಒಂದೇ ಒಂದ್ಸತಿ, ಅದು ನಿಮ್ಮ ಪಾರ್ಟ್ನರ್ಗೂ ಕೂಡ ಅರ್ಥ ಆಗುತ್ತೆ ಬಿಡು, ಏನೂ ಆಗೋದಿಲ್ಲ, ಅವನು ಅರ್ಥ ಮಾಡ್ಕೋತಾನೆ, ಸರಿ ಎಲ್ಲ ಬನ್ನಿ ಅಂತ ಹೇಳ್ತಿರ್ತಾರೆ. ಆಗ ಕಿಮಿಜಾ ಹೇಳ್ತಾಳೆ, ಒಂದ್ ಕೆಲಸ ಮಾಡಿ, ಎಲ್ಲರೂ ನನ್ನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದಿರೋ ಊಟನ ಎಲ್ಲ ತಗೊಂಬನ್ನಿ, ಅಷ್ಟೊತ್ತಿಗೆ ನಾನು ಹೋಗಿ ಟೆರೆಸ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಓಡೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾಪ್ಯುಲರ್ ನ ತೋರಿಸ್ತಾರೆ. ಅವರಂತೂ ಫುಲ್ ಖುಷಿಯಲ್ಲಿ ಟೊಮೆಟೊ ಗಿಡಗಳ ಜೊತೆನೆ ಮಾತಾಡ್ತಿರ್ತಾನೆ, ಇನ್ನು ಸ್ವಲ್ಪ ದಿನ ನೀವೆಲ್ಲ ದೊಡ್ಡವರಾಗ್ಬಿಡ್ತೀರಾ, ಹಾಗೆ ಹೇಗೆ ಅಂತೆಲ್ಲ ಹಾಡು ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಕಿಮಿಜಾ ಕೂಡ ಬರ್ತಾಳೆ. ಕಿಮಿಜಾ ಹೇಳ್ತಾಳೆ, ನೋಡಿ ತುಂಬಾ ಎಮರ್ಜೆನ್ಸಿ ಇದೆ, ಫಸ್ಟ್ ಇಲ್ಲಿಂದ ಹೋಗಿ ಎಲ್ಲಾದ್ರೂ ಔಚ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಅವನು ಕಾಮಿಡಿ ಮಾಡೋದಕ್ಕೆ ಅಂತ ಹೇಳ್ತಿರ್ತಾನೆ, ಏನು ನಮ್ಮ ಆಫೀಸ್ ಎಂಪ್ಲಾಯಿಗಳೆಲ್ಲ ಮನೆಗೆ ಬರ್ತಿದಾರ, ಇಲ್ಲಿಗೆ ಬರ್ತಿದಾರ, ಹಾಗೆ ಹೀಗೆ ಅಂತ ಕಾಮಿಡಿ ಮಾಡ್ತಿರ್ತಾನೆ. ಆಗ ಕಿಮಿಜಾ ಫುಲ್ ಶಾಕ್ ಅಲ್ಲಿ ಹೇಳ್ತಾಳೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೌದು ಅವರೆಲ್ಲ ಇಲ್ಲಿಗೆ ಬರ್ತಿದ್ದಾರೆ, ಬೇಗ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಜೋ ಮತ್ತೆ ಮಿಸ್ ಪಾಂಗು ಆಲ್ರೆಡಿ ಟೆರೆಸ್ ಮೇಲೆ ಬರ್ತಾ ಇರ್ತಾರೆ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್ಗೆ ಎಲ್ಲ ಹೌಚ್ಕೋಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿ ಒಂದು ಫುಲ್ ದೊಡ್ಡ ಟೇಬಲ್ ಇರುತ್ತೆ, ಅವನೋಗಿ ಅದ್ರ ಕೆಳಗಡೆನೆ ಹೌಚ್ಕೋತಾನೆ. ಅದೇ ಟೈಮ್ಗೆ ಎಲ್ಲಾ ಎಂಪ್ಲಾಯೀಸ್ ಗಳು ಅಲ್ಲಿಗೆ
ಬರ್ತಾರೆ. ಆಗ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ಈ ಟೆರೆಸ್ ಎಷ್ಟು ದೊಡ್ಡದಾಗಿದೆ, ರಾತ್ರಿ ಹೊತ್ತಂತೂ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ಹಾ ತುಂಬಾ ಚೆನ್ನಾಗಿ ಕಾಣುತ್ತೆ, ನಾವೊಂದ್ ಕೆಲಸ ಮಾಡೋಣ, ರಾತ್ರಿವರೆಗೂ ಇಲ್ಲೇ ಪಾರ್ಟಿ ಮಾಡ್ಕೊಂಡು ಇಲ್ಲೇ ಉಳ್ಕೊಬಿಡೋಣ ಅಂತ ಹೇಳ್ತಿರ್ತಾರೆ. ಆಗ ಮಿಸ್ಟರ್ ಪಾಪುಲರ್ಗೆ ಇನ್ನು ರಾತ್ರಿವರೆಗೂ ನಾನು ಇದ್ರೊಳಗಡೆನೆ ಔಚ್ಕೊಂಡಿರ್ಬೇಕಾ ಹಾಗೆ ಹೀಗೆ ಅಂತ ಅವನು ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಆಗ ಕಿಮಿಜ ಹೇಳ್ತಾಳೆ, ಇನ್ನು ರಾತ್ರಿವರೆಗೂ ಎಲ್ಲ ಏನು ಪಾರ್ಟಿ ಮಾಡೋದು ಬೇಡ, ಇಲ್ಲಿರೋರ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತಾಳೆ. ಸೆಕ್ರೆಟರಿ ಕಿಮ್ನ ತೋರಿಸಲೆ ಅಲ್ಲಿ ಅವರು ವಾಟರ್ ಮಿಲನ್ಗೆ ಸೋಡಾ ಮತ್ತೆ ಐಸ್ ಕ್ಯೂಬ್ ನ ಹಾಕೊಂಡು ತಿನ್ನೋದಿಕ್ಕೆ ಅಂತ ರೆಡಿ ಮಾಡ್ತಿರ್ತಾರೆ. ಆಗ ತಿನ್ಬೇಕು ಅಂತ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ ಫುಲ್ ಶಾಕ್ ಆಗ್ಬಿಡ್ತಾಳೆ. ಮಿಸ್ಟರ್ ಲೀ ನೀವಾ ಅಂತ ಎದ್ ನಿಂತ್ಕೋತಾಳೆ. ಅವ್ರ ಸಿಸ್ಟರ್ಸ್ ಅವಾಗ ನೋಡಿ ಅವರು ಕೂಡ ಎದ್ ನಿಂತ್ಕೋತಾರೆ. ಇಲ್ಲಿ ಹೀರೋ ನನ್ನ ಹೆಸರು ಲೀ ಯಂಗ್ ಜೋನ್ ಅಂತ ಹೇಳಿ ಅವ್ರಿಗೆ ಗ್ರೀಟ್ ಮಾಡ್ತಿರ್ತಾನೆ. ಈಗ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಸಪರೇಟ್ ಆಗಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ, ಯಾಕೆ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನನ್ಗೆ ಚೆನ್ನಾಗಿ ನೆನಪಿದೆ, ನೀನು ವರ್ಷ ಇಲ್ಲಿಗೆ ಬರ್ತೀಯ, ನಿನ್ ಸ್ಕೂಲ್ ಕೂಡ ಇಲ್ಲಿಂದ, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನನ್ಗೆ ಗೊತ್ತಾಯ್ತು ನೀವು ಇಲ್ಲೇ ಇದ್ದೀರಾ ಅಂತ, ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲಿ ನಾನು ಒಬ್ಳೇ ಇಲ್ಲ, ನನ್ನ ಸಿಸ್ಟರ್ಸ್ ಕೂಡ ಇದ್ದಾರೆ ಅಂತ. ಅದೇ ಟೈಮ್ಗೆ ಅಲ್ಲಿಗೆ ಅವ್ರಿಬ್ರು ಸಿಸ್ಟರ್ಸ್ ಕೂಡ ಬರ್ತಾರೆ. ಆಗ ಅವ್ರ ಸಿಸ್ಟರ್ ಹೇಳ್ತಾರೆ, ನೀನು ಕೆಲ್ಸದ ವಿಷಯದಂತೂ ಇಲ್ಲಿಗೆ ಬಂದಿಲ್ಲ ಅಂತ. ಅದಕ್ಕೆ ಅವನು ಸುಮ್ಮನೆ ನಿಂತಿರ್ತಾನೆ. ಇನ್ನೊಬ್ರು ಸಿಸ್ಟರ್ ಹೇಳ್ತಾರೆ, ನೀವೇನಾದ್ರೂ ಡೇಟ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಮಿಸ್ಟರ್ ಲೀ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಹಾ ಹೌದು ನಾವು ಡೇಟ್ ಮಾಡ್ತಾ ಇದೀವಿ ಅಂತ. ಆಗ ಸೆಕ್ರೆಟರಿ ಕಿಮ್ ಫುಲ್ ಸೈಲೆಂಟ್ ಆಗಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಹೀರೋ ಹೇಳ್ತಾ ಇರ್ತಾನೆ, ನಂಗೆ ಗೊತ್ತು ನಾನು ಬಂದಿರೋದ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ, ಆದ್ರೆ ನಾನು ಸೆಕ್ರೆಟರಿ ಕಿಮ್ ನ ಫುಲ್ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ, ಅವರು ಕೂಡ ನನ್ನ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾರೆ, ನಿಮ್ಮಿಬ್ರು ರಿಲೇಷನ್ ಅಲ್ಲಿ ಫುಲ್ ಸೀರಿಯಸ್ನೆಸ್ ಇದೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರ ಸಿಸ್ಟರ್ ಹೇಳ್ತಾರೆ, ನೋಡು ನನ್ಗೆ ನಿಮ್ಮಿಬ್ರು ರಿಲೇಶನ್ಶಿಪ್ ನ ಒಪ್ಕೊಳಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ನಿನ್ಗೂ ಅವಳಿಗೂ ತುಂಬಾ ಅಜ್ಗಜಂತ್ರ ವ್ಯತ್ಯಾಸ ಇದೆ, ಅವ್ರು ಬಂದಿರೋ ಸ್ಟ್ಯಾಂಡರ್ಡೇ ಬೇರೆ, ನೀನಿರೋ ಸ್ಟ್ಯಾಂಡರ್ಡ್ಸೇ ಬೇರೆ, ನೀವು ತುಂಬಾ ರಿಚ್ ಆಗಿದ್ದೀರಾ, ನಾವು ನಿಮ್ಮಷ್ಟು ರಿಚ್ ಆಗಿಲ್ಲ, ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ನಾನು ನಿಮ್ಗೋಸ್ಕರ ಒಂದು ರೆಸಾರ್ಟ್ ನೇ ಬುಕ್ ಮಾಡಿದೀನಿ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಪರವಾಗಿಲ್ಲ ನಾವ್ ಇಲ್ಲೇ ಚೆನ್ನಾಗಿದ್ದೀವಿ ಅಂತ. ಈಗ ಅವ್ರ ಸಿಸ್ಟರ್ ಹೇಳ್ತಾರೆ, ನೋಡು ನೀನ್ ಬಂದಿರೋದು ನನ್ಗೊಂಚೂರು ಇಷ್ಟ ಇಲ್ಲ, ಕಿಮ್ ನಿನ್ಗೆ ಹೊಟ್ಟೆ ಹಸಿತಿದೆ ಅಂತ ತಾನೇ ಹೇಳ್ತಿದ್ದೆ, ಬಾ ಇಲ್ಲಿಂದ ಊಟ ಮಾಡಕ್ ಹೋಗೋಣ ಅಂತ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಈಗ ಅದಕ್ಕೆ ಹೀರೋ ಹೇಳ್ತಾನೆ, ನಾನು ನಿಮ್ಗೆ ಯಾವ್ದಾದ್ರು ಚೆನ್ನಾಗಿರೋ ರೆಸ್ಟೋರೆಂಟ್ ನ ಬುಕ್ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನೀನು ಏನು ಬುಕ್ ಮಾಡೋದ್ ಬೇಡ, ನಾವು ಆಲ್ರೆಡಿ ಇಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದೀವಿ, ನಾವು ಪ್ರತಿ ಸತಿನೂ ಅಲ್ಲೇ ಊಟ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿಮ್ ಜೊತೆ ನಾನು ಕೂಡ ಜಾಯ್ನ್ ಆಗ್ಬೋದಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಸೀರಿಯಸ್ ಆಗಿ ನೀವು ಬರ್ತೀರಾ ಸರ್ ಅಂತ. ಅದಕ್ಕೆ ಅವನು ಹಾ ಹೌದು ಅಂತ ಹೇಳ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲಾರನ್ನೂ ಒಂದು ರೆಸ್ಟೋರೆಂಟ್ ನಲ್ಲಿ ತೋರಿಸ್ತಾರೆ. ರೆಸ್ಟೋರೆಂಟ್ ನ ತೋರಿಸ್ತಾರೆ, ಅದು ಫುಲ್ ಚಿಕ್ಕದಾಗಿರುತ್ತೆ. ಅಲ್ಲಿ 30 ರೂಪೀಸ್ಗೆ ಒಂದ್ ವ್ಯಕ್ತಿ ಫುಲ್ ಅನ್ಲಿಮಿಟೆಡ್ ಫುಡ್ ನ ತಿನ್ಬೋದು ಅಂತ ಬೋರ್ಡ್ ಹಾಕಿರುತ್ತೆ. ಈ ಜಾಗನೆಲ್ಲ ನೋಡ್ಬಿಟ್ಟು ಹೀರೋ ವಾವ್ ಇದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರ ಸಿಸ್ಟರ್ ಹೇಳ್ತಾರೆ, ನಿನ್ಗೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಕೂಡ ಸಿಗುತ್ತೆ, 30 ರೂಪೀಸ್ ಕೊಟ್ರೆ ನೀನ್ ಎಷ್ಟು ಬೇಕಾದ್ರೂ ತಿನ್ಬೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇವ್ರು ಇಷ್ಟು ಕಮ್ಮಿ ಕೊಟ್ರೆ ಇವ್ರಿಗೆ ಲಾಸ್ ಆಗಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಸಿಸ್ಟರ್ ಹೇಳ್ತಾರೆ, ನೋಡಿ ಇದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ, ನೀನು ತುಂಬಾ ಚೆನ್ನಾಗಿರೋದು ಇಂಪೋರ್ಟೆಡ್ ಫುಡ್ ಗಳನ್ನ ತಿನ್ನೋದು, ನೀನು ತುಂಬಾ ಬ್ರಾಂಡೆಡ್ ಮತ್ತೆ ತುಂಬಾ ಕಾಸ್ಟ್ಲಿ ಫುಡ್ ಗಳನ್ನ ತಿಂತೀಯ, ಇಲ್ಲಿ ತುಂಬಾ ಚೀಪ್ ಆಗಿರೋ ಫುಡ್ ಸಿಗುತ್ತೆ, ನಿನ್ಗೆ ಮೋಸ್ಟ್ಲಿ ಇದೆಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ, ನೀನ್ ಇಲ್ಲಿಂದ ಹೊರಡಂಗಿದ್ರೆ ಹೊರಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಿರ್ತಾನೆ, ನಾನು ಕೂಡ ನೀವಿರೋ ಪ್ರಪಂಚದಲ್ಲೇ ಇರೋದು, ನನ್ಗೆಲ್ಲ ಇದೆಲ್ಲ ಏನು ತೊಂದರೆ ಆಗೋದಿಲ್ಲ, ನಾನು ಕೂಡ ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೆ ನಿಂತ್ಕೋತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾ ಇರ್ತಾಳೆ, ನೋಡಿ ನೀವು ಫಸ್ಟ್ ಇಲ್ಲಿಂದ ಹೊರಟೋಗ್ಬಿಡ್ಬೇಕು, ಇದೆಲ್ಲ ನಿಮ್ಗೆ ಸರಿ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನೋಡು ಇಲ್ಲಿ ಮ್ಯಾರಿನೇಟೆಡ್ ಕ್ರಬ್ ಸಿಗುತ್ತೆ, ನಾನು ಅದನ್ನ ತಿನ್ಬೇಕು, ನಾನು ಯಾವತ್ತೂ ತಿಂದಿಲ್ಲ, ಅದನ್ನ ಟೇಸ್ಟ್ ಮಾಡ್ಬೇಕು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವನು ಕೂಡ ಅವ್ರ ಜೊತೆನೆ ಹೊರಟೋಗ್ತಾನೆ. ಅವ್ರು ಊಟನ ಒಬ್ರು ಪ್ಲೇಟಿಗೆ ಒಬ್ರು ಇಡ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್, ಮಿಸ್ಟರ್ ಲೀ ತಗೊಳ್ಳಿ ಇದನ್ನ, ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ಸಿಸ್ಟರ್ ಹೇಳ್ತಾರೆ, ನೀವಿಬ್ರು ಡೇಟ್ ಮಾಡ್ತಿದ್ದೀರಾ, ಆದ್ರೂ ನೀನು ಕಿಮ್ ಅಂತ ಕರಿತೀಯ, ಅವರು ನಿನ್ನ ಮಿಸ್ಟರ್ ಲೀ ಅಂತ ಕರೀತಾರೆ, ಇದು ಯಾವ ತರ ಅಂತ ಹೇಳ್ತಿದಾಗ ಹೀರೋ ಹೇಳ್ತಾನೆ, ಥ್ಯಾಂಕ್ ಯು ನೀವು ನಮ್ನ ನೋಟೆಡ್ ಮಾಡಿದಕ್ಕೆ, ನಾವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ನಮಗೂ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ, ಇನ್ಮೇಲೆ ನೀನು ಕಿಮಿಸೋ ನನ್ನ ಓಪಾ ಅಂತ ಕರಿತೀಯ ಅಂತ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೋಡು ಇದ್ರ ಬಗ್ಗೆ ಎಲ್ಲ ನೀನ್ ಟೆನ್ಷನ್ ತಗೋಬೇಡ, ನಾವ್ ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು ಇದನ್ನೆಲ್ಲ ಸರಿ ಮಾಡ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ನಂಗಂತೂ ಫುಲ್ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ಆದ್ರೂ ನಾನು ತಿಂತೀನಿ ಅಂತ ಹೇಳಿ ಖುಷಿಯಲ್ಲಿ ತಿಂತಿರ್ತಾರೆ. ಆಗ ಹೀರೋ ಸೆಕ್ರೆಟರಿ ಕಿಮ್ ಹತ್ರ ಕೇಳ್ತಾ ಇರ್ತಾರೆ, ಹೊಟ್ಟೆ ತುಂಬೋಗಿದೆ ಅಂತ ಹೇಳ್ತಿದ್ದಾರೆ ಆದ್ರೂ ತಿಂತಾರಂತೆ ಯಾಕೆ ಅಂತ. ಅದಕ್ಕೆ ಅವ್ರ ಇನ್ನೊಬ್ರು ಸಿಸ್ಟರ್ ಹೇಳ್ತಾರೆ, ನೋಡು ನಾವು ದುಡ್ಡು ಪೇ ಮಾಡಿದೀವಿ, ನಮ್ಗೆ ಹೊಟ್ಟೆ ತುಂಬೋದ್ರು ಕೂಡ ಹೊಟ್ಟೆ ಬ್ಲಾಸ್ಟ್ ಆಗೋಷ್ಟು ನಮಗೂ ಪ್ರಾಫಿಟ್ ಆಗೋದು ಅಂತ ಹೇಳ್ತಿರ್ತಾರೆ. ಆಗ ಅವರು ಹೇಳ್ತಾರೆ, ಹೋ ನನ್ಗೆ ನೆನ್ಪಾಯ್ತು, ನೀನ್ ಈ ತರ ಎಲ್ಲ ತಿನ್ನೋದಿಲ್ವಲ್ಲ, ನೀನು ತುಂಬಾ ಚೆನ್ನಾಗಿರೋದನ್ನ ಸ್ವಲ್ಪ ಸ್ವಲ್ಪ ತಿನ್ನೋದ್ರಲ್ಲಿ ಬಿಲೀವ್ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನಾನು
ಒಂದು ಗಾದೆ ಕೇಳಿದೆ, ಹೊಟ್ಟೆ ತುಂಬಾ ತಿಂದ್ರೆ ಬುದ್ಧಿ ಚೆನ್ನಾಗಿ ಓಡೋದಿಲ್ವಂತೆ. ಅದಕ್ಕೆ ನಾನು ಯಾವಾಗ್ಲೂ ಲಿಮಿಟ್ ಅಲ್ಲಿ ತಿಂತಾ ಇದ್ದೆ. ಆದ್ರೆ ಇವತ್ತು ಅದನ್ನೆಲ್ಲ ಮರ್ತು ನಾನು ಫುಲ್ ಹೊಟ್ಟೆ ತುಂಬಾ ತಿಂತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಫುಲ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂಚೂರು ಬಿಡ್ದಂಗೆ ಎಲ್ಲಾನು ತಿಂತಾನೆ ಇರ್ತಾನೆ. ಆಗ ಅಲ್ಲಿರೋ ಪ್ಲೇಟ್ಸ್ ಎಲ್ಲ ಖಾಲಿ ಆಗಿರುತ್ತೆ. ಓ, ಈಗ ಕ್ರಾಬ್ಸ್ ಖಾಲಿ ಆಗಿದೆ, ನಾನು ಮತ್ತೆ ಇನ್ನೊಂದು ಪ್ಲೇಟ್ ನ ಆರ್ಡರ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಆ ಹೋಟ್ಲು ಓನರ್ ಬಂದು ಹೇಳ್ತಾರೆ, ಏನು ನೀನ್ ಇಲ್ಲಿವರೆಗೂ ಯಾವತ್ತೂ ಕ್ರಾಬ್ಸ್ ತಿಂದಿಲ್ವಾ, ಇನ್ಮೇಲೆ ತಿನ್ನೋದಿಲ್ವಾ, ಸಾಕು ಬಿಡು, ಹೀಗೆ ತಿಂತಿದ್ರೆ ನೀನ್ ಹೊಟ್ಟೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ಕೂರಿಸ್ಬಿಟ್ಟು, ನೀವು ಕೊಟ್ಟಿರೋ ದುಡ್ಡಿಗಿಂತ ನೀವು ಜಾಸ್ತಿನೇ ತಿಂದಿದ್ದೀರಾ, ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿ ಹೀರೋ ಫುಲ್ ಖುಷಿ ಪಡ್ತಾನೆ. ಹೌದಾ, ನಾನು ಕೊಟ್ಟಿರೋ ದುಡ್ಡಿಗಿಂತ ಜಾಸ್ತಿ ತಿಂದಿದ್ದೇನಾ, ಹಾಗಾದ್ರೆ ನಾನು ಇಲ್ಲೇ ಉಳ್ಕೊಳ್ಳೋದಕ್ಕೆ ಇವಾಗ ರೆಡಿ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹೀರೋ ಆಚೆ ಕೂತಿರೋದ್ನ ತೋರಿಸ್ತಾರೆ. ಅಲ್ಲಿ ಅವನು ಒಬ್ನಿಗೊಬ್ನೇ ಮಾತಾಡ್ಕೋತಿರ್ತಾನೆ. ನಾನು ಇವತ್ತಂತೂ ಫುಲ್ಲು ತಿನ್ಬಿಟ್ಟಿದ್ದೀನಿ, ಯಪ್ಪ ನನ್ನ ಕೈಲಿ ಆಗ್ತಾನೆ ಇಲ್ಲ, ಫುಲ್ ಶೆಕೆ ಆಗ್ತದೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ಮು ಒಂದ್ ಗ್ಲಾಸ್ ಅಲ್ಲಿ ನೀರ್ ತಗೊಬಂದು ಕೊಡ್ತಾಳೆ. ಫಸ್ಟ್ ನೀರ್ ಕುಡೀರಿ, ನಿಮ್ಗೆ ಏನಾದ್ರು ಇಂಡೈಜೆಷನ್ ಆಗಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನನ್ನ ಹೆಸರು ಏನ್ ಹೇಳು, ಲಿ ಯಂಗ್ ಜುನ್, ನಾನು ಎಲ್ಲಾದ್ರಲ್ಲೂ ಪರ್ಫೆಕ್ಟ್, ಯಾವ್ದೇ ಕೆಲಸ ಆದ್ರೂ ನಾನು ಮಾಡೋದಕ್ಕೆ ಸಕ್ಷಮವಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ನನ್ನ ಡೈಜೆಷನ್ ಕೂಡ ಅದ್ರೊಳಗಡೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇವಾಗ ನೀವು ತಿಂದಿದಿರಲ್ವಾ, ಇಲ್ಲಿಂದ ನೀವು ಹೊರಟ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿಂದ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ಸ್ ಹಳೆ ಬಟ್ಟೆನ ಹಾಕೊಂಡು ಅಲ್ಲಿಂದ ಆಚೆ ಬರ್ತಿರ್ತಾರೆ. ಆಗ ಹೀರೋ ಸೆಕ್ರೆಟರಿ ಕಿಮ್ ನ ಕೇಳ್ತಿರ್ತಾರೆ, ಇದ್ಯಾವ ತರ ಫ್ಯಾಷನ್ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನಾವು ಕ್ರಾಪ್ಸ್ ನ ಹುಡ್ಕಕ್ಕೆ ಹೋಗ್ತಾ ಇದೀವಿ ಅಂತ. ಅದಕ್ಕೆ ಇದನ್ನೆಲ್ಲ ನೀವೇಂದು ಹುಡುಕ್ಬೇಕು, ನೀವು ಇವಾಗ ಹಾಲಿಡೇಸ್ ಅಲ್ಲಿ ಇದ್ದೀರಾ ಅಲ್ವಾ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಓ, ನಿನ್ಗಿದೆಲ್ಲ ಹೇಗ್ ಗೊತ್ತಾಗುತ್ತೆ, ನಾವು ಆಮೇಲೆ ಅದನ್ನ ಕ್ರಾಪ್ಸ್ ನ ನ್ಯೂಡಲ್ಸ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ತಾ ಇರ್ತಾರೆ. ನೀನಂತೂ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಿನ್ಗೆ ಶೆಫ್ ಬಂದು ಕುಕ್ ಮಾಡ್ಕೊಡ್ತಾರೆ, ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ, ಅದಕ್ಕೆ ನಾನು ಹೇಳಿದ್ದು ನೀನ್ ಇಲ್ಲಿಂದ ಹೋಗು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅದನ್ನ ಹುಡ್ಕಕ್ಕೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರ ಸಿಸ್ಟರ್ ಹೇಳ್ತಾನೆ, ನೀನು ರೆಡ್ ಕಾರ್ಪೆಟ್ ನಲ್ಲಿ ನಡೆಯೋ ವ್ಯಕ್ತಿ, ಇದು ಫುಲ್ಲು ಮಣ್ಣು ಕಚ್ಕ ಪಚ್ಕ ಅಂತಿರುತ್ತೆ, ಅದ್ರ ಮೇಲೆ ನಿನ್ಗೆ ನಡೆಯಕ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನನ್ ಜೊತೆ ಎಲ್ಲಿವರೆಗೂ ಕಿಮ್ ಇರ್ತಾಳೋ ಅಲ್ಲಿವರೆಗೂ ನಾನು ಎಲ್ಲದೂ ಮಾಡಕ್ಕೆ ರೆಡಿ ಇದ್ದೀನಿ, ನಂಗೆ ಯಾವ್ದೇ ತರ ಭಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಫುಲ್ ರೊಮ್ಯಾಂಟಿಕ್ ಫೀಲ್ ಅಲ್ಲಿ ನೋಡ್ತಾ ಇರ್ತಾರೆ. ಇನ್ನೊಬ್ರು ಸಿಸ್ಟರ್ ಫುಲ್ ಶಾಕ್ ಅಲ್ಲಿ ಇರ್ತಾರೆ. ಆಗ ಅವನು ಹೇಳ್ತಾನೆ, ಸರಿ ಬನ್ನಿ ಹೋಗೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಬೀಚ್ ಹತ್ರ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾಪ್ಯುಲರ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾಪ್ಯುಲರ್ಗೆ ಫುಲ್ ಹೊಟ್ಟೆ ಹಶ್ವಾಗ್ತಿರುತ್ತೆ, ಅವನ್ಗಂತ ಸಾಕಾಗ್ಬಿಟ್ಟಿರುತ್ತೆ ಅಲ್ಲೇ ಕುತ್ಕೊಂಡು. ಇಲ್ಲಿ ಏನಾಗುತ್ತೆ ಅಂದ್ರೆ ಮಿಸ್ ವಾಂಗ್ ಡ್ರಿಂಕ್ಸ್ ಇವತ್ತು ಎಷ್ಟು ಟೇಸ್ಟ್ ಆಗಿದೆ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಅವಳ ಬ್ಯಾಗು ಅಲ್ಲಿಂದ ಅವಳ ಕೈ ಜಾರಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಕಿಮಿಜಾ ಫುಲ್ ಎದುರುಕೊಂಡು, ನಾನೇ ತಕೊಡ್ತೀನಿ ಅಂತ ತಕೊಡ್ತಾಳೆ. ಇವಾಗ ಹೋಗಿ ನಿಮ್ಗೊಂದು ಬಟ್ಟೆ ತಂದು ಕೊಡ್ತೀನಿ, ಇದನ್ನ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಮಿಸ್ಟರ್ ಜೋ ಹೇಳ್ತಾರೆ, ನಾನು ಇವತ್ತು ವೆದರ್ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡೆ, ಇವತ್ತು ನೋಡಿದ್ರೆ ಸಖತ್ತು ಬಿಸಿಲಿದೆ, ಒಂದ್ ಕೆಲಸ ಮಾಡೋಣ, ಅಲ್ಲಿ ನೆರಳಿದೆ, ಈ ಟೇಬಲ್ ನ ನೆರಳಿಗೆ ತಗೊಂಡೋಗೋಣ ಅಂತ. ಈಗ ಮಿಸ್ಟರ್ ಪಾಪ್ಯುಲರ್ಗೆ ಫುಲ್ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಎಲ್ಲರೂ ಟೇಬಲ್ ನ ಹಿಡ್ಕೊಂಡು ನೆರಳಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಮಿಸ್ಟರ್ ಪಾಪ್ಯುಲರ್ ಫುಲ್ ಸ್ಟೈಲ್ ಆಗಿ ಮಲ್ಕೊಂಡು ಸರ್ಪ್ರೈಸ್ ಅಂತ ಹೇಳ್ತಾರೆ. ಆಗ ಮಿಸ್ಟರ್ ಜೋ ಕೇಳ್ತಾರೆ, ಮಿಸ್ಟರ್ ಗೋ ಇದೀರಾ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವನ್ ಹೇಳ್ತಾನೆ, ಕಿಮಿಜಾ ನನ್ನನ್ನು ಕೂಡ ಹೌಸ್ ವಾರ್ಮಿಂಗ್ ಪಾರ್ಟಿಗೆ ಕರೆದಿದ್ರು, ನಾನು ತುಂಬಾ ಕ್ರಿಯೇಟಿವ್ ಮನುಷ್ಯ ಅಲ್ವಾ, ನನ್ಗೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ ನಿಮ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ, ಅದಕ್ಕೆ ನಾನು ಇದ್ ರೆಡಿ ಔಚ್ಕೊಂಡಿದ್ದೆ, ಒಂದು ಪರ್ಫೆಕ್ಟ್ ಟೈಮ್ ಬಂದಿದ ತಕ್ಷಣ ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಕಿಮಿಜಾ ಕೂಡ ಬರ್ತಾಳೆ. ಹಾಯ್ ಕಿಮಿಜಾ, ಸರ್ಪ್ರೈಸ್ ಅಂತ ಹೇಳ್ತಾನೆ. ಅವಳು ಫುಲ್ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ. ಹೇಗ ಅನಿಸ್ತು ನನ್ ಸರ್ಪ್ರೈಸ್ ಅಂತ ಕೇಳ್ಬಿಟ್ಟು ಅವನೇ ಜೋರಾಗಿ ಸ್ಮೈಲ್ ಮಾಡಿ ಕ್ಲಾಪ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಹಿಂಗೆ ಮೇಂಟೈನ್ ಮಾಡ್ಬೇಕು ಅಂತ ಕಿಮಿಜಾ ಕೂಡ ಮಾಡ್ತಾರೆ. ಆಗ ಎಲ್ಲರೂ ಕುತ್ಕೊಂಡು ಅಲ್ಲಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ರಿಂಕ್ಸ್ ನೋಡಿದ್ರೆ ಫುಲ್ಲು ಖಾಲಿ ಆಗ್ಬಿಟ್ಟಿರುತ್ತೆ. ಆಗ ಕಿಮಿಜಾ ಹೇಳ್ತಾಳೆ, ನಾನು ಹೋಗಿ ತಗೋಬರ್ತೀನಿ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ನೀವೇನು ತರಕ್ ಹೋಗ್ಬೇಡಿ, ಇಲ್ಲೇ ಮಾರ್ಕೆಟ್ ಇದೆ, ನಾನೇ ಹೋಗಿ ತಗೋಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ ಪಾಂಗ್ ನ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಟೇಸ್ಟಿಗೆ ಅಂತ ಒಂದ್ 4 ಪೀಸ್ ನ ಇಟ್ಟಿರ್ತಾರೆ. ಮಿಸ್ ಪಾಂಗು ಇದನ್ನ ನಾನು ಟೇಸ್ಟ್ ನೋಡ್ಬೋದಾ ಅಂತ ಕೇಳ್ಬಿಟ್ಟು ಒಂದನ್ನ ಬಾಯ್ಗ ಕೂತಾಳೆ. ವಾವ್, ಇದು ತುಂಬಾ ಚೆನ್ನಾಗಿದೆ ಅಂತ ಇನ್ನೊಂದ್ 2 ಎತ್ತಿ ಹಾಗೆ ಬಾಯ್ಗ ಕೂತಾಳೆ. ಅಲ್ಲಿರೋ ಲೇಡಿ ಹೇಳ್ತಾಳೆ, ಮ್ಯಾಮ್ ನೀವ್ ಈ ತರ ಎಲ್ಲಾನು ಟೇಸ್ಟ್ ನೋಡೋದಕ್ಕಾಗಲ್ಲ, ನೀವಂತೂ ತಗೊಳ್ಳಲ್ಲ ಏನಿಲ್ಲ, ಸುಮ್ನೆ ಎಲ್ಲ ತಿಂತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸರ್ ಯಾಂಗ್ ಕೂಡ ಬರ್ತಾರೆ. ನಾವು ಒಂದಲ್ಲ ಮೂರ್ ತಗೋತೀವಿ ಅಂತ ಪ್ಯಾಕೆಟ್ಗಳನ್ನ ತೆಗೆದು ಎಲ್ಲಾನು ಮಿಸ್ ಪಾಂಗ್ ಟ್ರಾಲಿ ಒಳಗಡೆ ಹಾಕ್ತಾರೆ. ನೋಡಿ, ನೀವ್ ಈ ತರ ಯಾರಿಗೂ ಇನ್ಸಲ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಿಸ್ ಪಾಂಗ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಅವ್ರ ಸಿಸ್ಟರ್ಸ್ ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಸೆಕ್ರೆಟರಿ ಕಿಮ್ ನ ಕೇಳ್ತಿರ್ತಾರೆ, ನಿಮ್ VP ಬರ್ತಾರೋ ಹೇಗೆ, ಅವ್ರಿಗಿದೆಲ್ಲ ಕಷ್ಟ ಆಗುತ್ತೆ, ಸುಮ್ನೆ ಏನಕ್ಕೆ ಬಿಲ್ಡಪ್ ತಗೊಂಡ್ರು, ನಾನು ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ತೀನಿ ಅಂತ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ.
ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನಗೂ ಗೊತ್ತು ಅವರು ಸಡನ್ ಆಗಿ ಇಲ್ಲಿಗೆ ಬಂದಿದ್ದಾರೆ, ಆದ್ರೆ ನೀನ್ ಈ ತರ ಅವ್ರಿಗೆ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ನೀನು ಯಾಕೆ ಯಾವಾಗ್ಲೂ ಅವ್ರನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತೀಯ, ಅವರು ಎಷ್ಟು ಒಳ್ಳೆಯವರು ಗೊತ್ತಾ, ಹಾಗೆ ಹೇಗೆ ಅಂತ ಅವ್ರ ಬಗ್ಗೆ ಅವಳು ಹೊಗಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನೀನ್ ಯಾಕೆ ನನ್ ಮೇಲೆ ಇಷ್ಟೊಂದು ರೇಗಾಡ್ತಿದ್ಯೋ, ಅವರು ನಿನ್ಗೆ ಸೆಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ನಿನ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅವರು ನನ್ನ ಜೊತೆ ಇದ್ದಾಗ ಯಾವಾಗ್ಲೂ ನನ್ನ ತುಂಬಾ ಕೇರ್ ಮಾಡ್ತಾರೆ, ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾ ಇರ್ತಾಳೆ. ಹೀರೋ ಫುಲ್ಲು ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಬಂದಿರ್ತಾನೆ. ಎಲ್ಲರೂ ಅವನ್ನೇ ನೋಡ್ಕೊಂಡು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡಿರ್ತಾರೆ. ಅವ್ರ ಬಾಯಿಂದ ಒಂದ್ ಮಾತು ಕೂಡ ಬರ್ತಾರಲ್ಲ. ಅವಾಗ ಹೀರೋ ಹೇಳ್ತಾನೆ, ಸಾರಿ ನಾನು ಲೇಟ್ ಆಗಿ ಬಂದಿದ್ದಕ್ಕೆ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಇಷ್ಟೊಂದು ರೆಡಿಯಾಗಿ ಬರೋದ್ರಿಂದ ಏನು ಪ್ರಯೋಜನ ಇಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ಬೇಕು, ಅವಾಗ ಬಂದು ಅವರು ಪರ್ಫೆಕ್ಟ್ ಆಗಿ ಆಗಕ್ಕೆ ಆಗೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಗೆ ಕೋಪ ಬಂದು ಗುರಾಯಿಸ್ತಿರ್ತಾಳೆ. ಆಗ ಅವಳು ಸೈಲೆಂಟ್ ಆಗ್ಬಿಡ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರಿ ಆಯ್ತು, ಹಾಗಾದ್ರೆ ನೀವಿಬ್ರು ಒಂದ್ ಟೀಮ್ ಆಗಿ ನಾನು ಮತ್ತೆ ಮಿಸ್ಟರ್ ಲೀ ಒಂದ್ ಟೀಮ್ ಆಗ್ತೀವಿ, ಯಾರ್ ಗೆಲ್ತಾರೋ ಆಪೋಸಿಟ್ ಟೀಮು ಅವ್ರದೊಂದು ವಿಶ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಎರಡು ಟೀಮು ಕೂಡ ಕ್ರೈಮ್ಸ್ ನ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಹೀರೋ ಕೇಳ್ತಿರ್ತಾರೆ, ನಿನ್ಗೆ ಏನ್ ಅನ್ಸುತ್ತೆ ಅಂತ. ಆಗ ಅವಳು ಹೇಳ್ತಾಳೆ, ನನ್ ಸಿಸ್ಟರ್ಸ್ ನಿನ್ನ ಒಪ್ಕೊಳ್ಳೋದೆ ಸಾಕು, ನಂಗೆ ಬೇರೆ ಏನು ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಇಲ್ಲಿ ಫುಲ್ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಹೀರೋ ಹೇಳ್ತಾರೆ, ನಾನು 100% ಕೊಡ್ತೀನಿ, ಪಕ್ಕ ನಾವೇ ವಿನ್ ಆಗೋದು ನೋಡು ಅಂತ. ಇಲ್ಲಿ ಹೀರೋ ಫುಲ್ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಇದು ಫಸ್ಟ್ ಟೈಮ್ ಹೀರೋ ಮಾಡ್ತಿರೋದು ಅಂತಾನೆ ಅನ್ನಿಸ್ತಿರಲ್ಲ, ಅವರು ತುಂಬಾ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಹೀರೋ ಎಲ್ಲಾ ಐಟಮ್ಗಳನ್ನ ಯೂಸ್ ಮಾಡಿ ಕ್ರಾಬ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಪಾಪ ತುಂಬಾ ಸತಿ ಕೂಡ ಹೀರೋ ಇದನ್ನ ಹುಡ್ಕಕ್ ಹೋಗಿ ಎಷ್ಟೋ ಸತಿ ಬಿದ್ದೋಗಿರ್ತಾನೆ. ಅವನು ಫುಲ್ ಮುಕ್ಕಾಲ್ ಬಕೆಟ್ ನ ಹುಡುಕಿರ್ತಾನೆ. ಅವ್ರ ಸಿಸ್ಟರ್ಸ್ ಬರೀ ಅರ್ಧ ಬಕೆಟ್ ನ ಹುಡುಕಿರ್ತಾರೆ. ಈಗ ಕಿಮಿಸೋ ಹೇಳ್ತಾ ಇರ್ತಾಳೆ, ಇವಾಗ ನಾವ್ ಗೆದ್ವಿ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾಳೆ, ಹಾ ನೀವಿಬ್ರು ವಿನ್ ಆದ್ರಿ, ನಂಗೆ ಗೊತ್ತಾಯ್ತು, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಿರ್ತಾರೆ. ಅವ್ರ ಇನ್ನೊಬ್ರು ಸಿಸ್ಟರ್ ಫುಲ್ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಕೇಳ್ತಾರೆ, ಸರಿ ಆಯ್ತು, ನಿನ್ ಒಂದ್ ವಿಷಯ ಏನಂತ ಕೇಳು, ನಾವ್ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಮಿಸ್ಟರ್ ಲೀನ ಒಪ್ಕೊಳ್ಳಿ ಸಾಕು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಲ್ಲ, ನೀವು ನನ್ನ ಬೈಬೋದು, ಆದ್ರೆ ನನ್ನ ಒಂದ್ಸತಿ ಸೀರಿಯಸ್ ಆಗಿ ತಗೊಳ್ಳಿ, ನನ್ನನ್ನು ಜಸ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನು ಕಿಮಿಸೋ ಜೊತೆ ಪ್ರೀತಿಯಲ್ಲಿ ನಾನು ಫುಲ್ ರಿಯಲ್ ಆಗಿ ಇದ್ದೀನಿ, ನಾನು ತುಂಬಾ ಸೀರಿಯಸ್ ಆಗಿ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ ಸಿಸ್ಟರ್ ಹೇಳ್ತಾರೆ, ಸರಿ ಆಯ್ತು ಬನ್ನಿ ಇಲ್ಲಿಂದ ಹೊರಡೋಣ ಅಂತ. ಅವರು ಹೋಗ್ಬೇಕಾದ್ರೆ ಆ ಕೊಚ್ಚೆಯಲ್ಲಿ ಅವ್ರ ಕಾಲು ಸಿಗಾಕೊಂಡು ಅವರು ಬೀಳೋದಕ್ಕೆ ಹೋಗ್ತಿರ್ತಾರೆ. ಆಗ ಹೀರೋ ಅವ್ರನ್ನ ಹಿಡ್ಕೋತಾನೆ, ನೀವು ಇವಾಗ ಹುಷಾರಾಗಿದ್ದೀರಾ ಅಲ್ವಾ ಅಂತ ಕೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಕೇಳ್ತಾರೆ, ನಿನ್ ಕೈ ಯಾಕೆ ಇಷ್ಟೊಂದು ಕೋಲ್ಡ್ ಆಗಿದೆ ಅಂತ. ಆಗ ಸೆಕ್ರೆಟರಿ ಕಿಮ್ಮು ಕೈ ಚೆಕ್ ಮಾಡಿದ್ರೆ, ಇದು ಇಂಡೈಜೆಷನ್ ಇಂದ ಆಗಿದ್ದು, ನಂಗೆ ಮುಂಚೆನೆ ಗೊತ್ತಿತ್ತು ನೀವು ಕ್ರಾಬ್ಸ್ ತಿಂದಾಗ ಹೀಗೆ ಆಗಿರುತ್ತೆ ಅಂತ, ಆದ್ರೆ ನೀವು ಇದನ್ನ ಒಪ್ಕೊಳ್ಳೇ ಇಲ್ಲ, ಬನ್ನಿ ಫಸ್ಟ್ ನಾನು ನಿಮ್ಗೆ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗಂತ ಹೇಳಿ ಸೆಕ್ರೆಟರಿ ಕಿಮ್ಮು ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ನಾವು ಇಲ್ಲಿ ಕ್ರಾಂಪ್ಸ್ ನ ಹುಡ್ಕಕ್ಕೆ ಬಂದಿದ್ದು, ಹಾಗೆ ಹೇಗೆ ಅಂತ ಹೀರೋಗೆ ಹೋಗಕ್ಕೆ ಮನ್ಸೇ ಇರೋದಿಲ್ಲ. ಅವರಿಬ್ರು ಅಲ್ಲಿ ಹೋದ್ಮೇಲೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ, ನೋಡು ಅವನ್ಗೆ ಎಷ್ಟು ಸೆಲ್ಫಿಶ್ ಪರ್ಸನ್ ಇದ್ದ, ಆದ್ರೆ ಅವನು ಇಲ್ಲಿ ಬಂದಾಗಿಂದನು ಅವನು ಅದನ್ನೆಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಎಲ್ಲ ಕೆಲ್ಸನೂ ಮಾಡ್ತಿದ್ದಾನೆ. ಅವನ್ಗೆ ಇಷ್ಟೊಂದು ದುರಾಂಕಾರ ಇದೆ ಅಂತ ಇದನ್ನೆಲ್ಲ ನೋಡಿದ್ರೆ ಅನ್ಸೋದೇ ಇಲ್ಲ. ಅವನು ನಿಜವಾಗ್ಲೂ ಮೀಸೋ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಇದ್ದಾನೆ. ಅವನು ನಿಜವಾಗ್ಲೂ ಅವಳನ್ನ ತುಂಬಾ ಇಷ್ಟಪಡ್ತಿದ್ದಾನೆ ಅಂತ ಅನ್ಸುತ್ತೆ. ನೀನೇ ನೋಡು, ನೀನು ಅವ್ನ ಅಷ್ಟೊಂದೆಲ್ಲ ಬುಲಿ ಮಾಡ್ತಿದ್ದೆ, ಆದ್ರೂ ಕೂಡ ಅವನು ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ದಲೆ ನಮ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಸಿಸ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ಮೋಸ್ಟ್ಲಿ ಅವನು ಕ್ರಾಬ್ಸ್ ತಿಂದಾಗಲೇ ನಮ್ಮ ಮನ್ಸ್ಗಳನ್ನ ಗೆದ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ, ನೀನು ಇವಾಗ ಅವ್ರ ವಿಷಯನ ಒಪ್ಕೋ ಅಂತ ಹೇಳ್ತಾ ಇರ್ತಾರೆ. ಸೀನು ಶಿಫ್ಟ್ ಆಗಿ ಎಲ್ಲರೂ ಲಂಚ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಹೇಳ್ತಾ ಇರ್ತಾರೆ, ನಿನ್ಗೆ ಇಂಡೈಜೆಷನ್ ಆಗಿದೆಯಲ್ಲ, ನಿನ್ ಕೈ ಕೊಡು, ನಾನು ಅದನ್ನ ನೋಡ್ತೀನಿ ಅಂತ. ಅದಕ್ಕೆ ಪರವಾಗಿಲ್ಲ, ನಾನು ಹುಷಾರಾಗಿದ್ದೀನಿ ಅಂತ ಹೀರೋ ಹೇಳ್ತಾ ಇರ್ತಾನೆ. ಕೈ ಕೊಡಿಲಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದರಿಂದ ಹೀರೋ ಫುಲ್ ರಿಲೀಫ್ ಆಗ್ತಾನೆ. ಈಗ ಇನ್ನೊಬ್ರು ಸಿಸ್ಟರ್ ಹೇಳ್ತಾರೆ, ಇದನ್ನ ಸ್ವಲ್ಪ ನೀನು ಹೆಲ್ಪ್ ಮಾಡೋದಕ್ಕಾಗುತ್ತಾ, ಫಸ್ಟ್ ಆದ್ರೆ ನಮ್ ತಂದೆ ಬಂದು ಇದನ್ನೆಲ್ಲ ಹೆಲ್ಪ್ ಮಾಡ್ತಿದ್ರು, ಅವರು ಇವತ್ತು ಬರಕ್ಕಾಗಿಲ್ಲ, ಇದು ನನ್ಗೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಇಸ್ಕೊಂಡು ಅದನ್ನ ಮಾಡ್ತಾ ಇರ್ತಾರೆ. ಈಗ ಹೀರೋ ಹೇಳ್ತಾರೆ, ನೀವು ನನ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಸರಿ ಹೋಗ್ತಿದೆ ಅನ್ಸುತ್ತೆ, ಅದಕ್ಕೆ ನನ್ಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾ ಇರ್ತಾರೆ, ನೆಕ್ಸ್ಟ್ ಸತಿನೂ ಆದಾಗ ನನ್ನ ಹತ್ರನೇ ಬಂದ್ ತೋರ್ಸು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವ್ರ ಸಿಸ್ಟರ್ ಅವರಿಬ್ರು ರಿಲೇಶನ್ಶಿಪ್ ಗೆ ಒಪ್ಕೊಂಡಿದ್ದಾರೆ ಅಂತ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಫುಲ್ ಖುಷಿ ಪಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಯಾಂಗ್ ಮತ್ತೆ ಮಿಸ್ ಪಾಂಗ್ ನ ತೋರಿಸ್ತಾರೆ. ಇಲ್ಲಿ ಎಲ್ಲಾರು ಡ್ರಿಂಕ್ಸ್ ಮುಗ್ದೋಗಿರುತ್ತೆ ಮತ್ತೆ ಮಳೆ ಬರೋ ತರ ಆಗ್ತಿರುತ್ತೆ ಅಂತ ಎಲ್ಲಾರು ಬಾರಿಗೆ ಹೋಗ್ತಿರ್ತಾರೆ. ಆಗ ಅವರು ಹೇಳ್ತಾರೆ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ಒಂದು ಬಾರ್ ಇದೆ, ಎಲ್ಲರೂ ಡ್ರಿಂಕ್ಸ್ ಗೆ ಅಲ್ಲಿಗೆ
ಹೋಗ್ತಾ ಇದೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾರೆ, ಮುಂಚೆನೆ ಹೇಳ್ಬೇಕಲ್ವಾ, ನಾವ್ ಎಷ್ಟೊಂದೆಲ್ಲ ತಗೊಂಡ್ಬಂದ್ಬಿಟ್ಟಿದೀವಿ, ಹೋಗ್ಲಿ ಬಿಡು ಇದನ್ನೆಲ್ಲ ನಿನ್ಗೆ ಗಿಫ್ಟ್ ಅಂತ ಇಟ್ಕೋ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಅಲ್ಲಿಂದ ಬಾರಿಗೆ ಅಂತ ಹೋಗ್ತಾರೆ. ಸೀನು ಶಿಫ್ಟ್ ಆಗಿ ಎಲ್ಲರೂ ಬಾರಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಆ ಬಿಲ್ಡಿಂಗ್ ಓನರ್ ಬಂದು ಆ ಬಾರ್ ಹತ್ರ ಬಂದು ಒಂದು ಸೈನಿಗೋಸ್ಕರ ಆ ಬಾರ್ ಅಟೆಂಡರ್ ಹತ್ರ ಸೈನ್ ಹಾಕಿಸ್ಕೊತಿರ್ತಾರೆ. ಆಗ ಅಲ್ಲಿ ಕಿಮಿಜನು ಕೂತಿರೋದನ್ನ ನೋಡಿ, ನಿಂದು ಒಂದು ಸೈನ್ ಬೇಕು, ಮತ್ತೆ ಆ ಮೇಲ್ಗಡೆ ಟೆರೆಸ್ ಮೇಲೆ ಇರ್ತಾರಲ್ಲ ಅವ್ರಿಗೊಂದೊಂದು ಸೈನ್ ಬೇಕು ಅಂತ. ಆಗ ಮಿಸ್ಟರ್ ಪಾಪ್ಯುಲರ್ ಅವ್ರ ಮುಖನ ಒಂದು ಫಿಶ್ ಇಂದ ಮುಚ್ಕೊಂಡು ಹಾಗೆ ಕುತ್ಕೊಂಡಿರ್ತಾರೆ. ಆಗ ಆ ಲೇಡಿ ಅವ್ರನ್ನ ನೋಡ್ದಲ್ಲ ಅಲ್ಲಿಂದ ಹಾಗೆ ಹೊರಟೋಗ್ಬಿಡ್ತಾಳೆ. ಈಗ ಮಿಸ್ಟರ್ ಜೋಕ್ ಹೇಳ್ತಾರೆ, ನೀನ್ ಯಾಕೆ ಆ ಫಿಶ್ ಇಂದ ನಿನ್ ಫೇಸ್ ನ ಔಚಿಟ್ಕೊಂಡಿದ್ಯಾ ಅಂತ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್ ಹೇಳ್ತಾರೆ, ಏನಾದ್ರೂ ಯೂನಿಕ್ ಆಗಿ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮಾಸ್ಕ್ ಸಿಂಗರ್ ಆಗಿ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ, ಓ ನನ್ಗೆ ಗೊತ್ತಾಯ್ತು ಬಿಡು, ನೀನು ನಿನ್ ಕಂಪ್ನಿಲಿ ಮುಂದೆ ಬೆಳಿಬೇಕು ಅನ್ಕೊಂಡಿದ್ಯಾ, ಅದಕ್ಕೆ ಈ ಒಂದೇ ಒಂದು ದಾರಿ ಅಂದ್ರೆ ಟೀಮ್ ನ ಜಾಯ್ನ್ ಆಗೋದು. ಇಲ್ಲಿ ಎಲ್ಲಾರ್ಗಿಂತ ಹೆಡ್ ನಾನೇ, ಅದಕ್ಕೆ ನೀನು ನನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ಯಾ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಲ್ಲಿರೋರೆಲ್ಲ ಸ್ವಲ್ಪ ವಿಯರ್ಡ್ ಆಗಿ ಅವ್ರನ್ನೇ ನೋಡ್ತಾ ಇರ್ತಾರೆ. ನಂಗೆ ಗೊತ್ತು ಬಿಡು ನೀನ್ ಆ ತರನೇ ಮಾಡ್ತಾ ಇರೋದು ಅಂತ. ಹಾಗಂತ ಹಾಗೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಮಿಸ್ಟರ್ ಜೋ ಹೇಳ್ತಾರೆ, ಏನ್ ಹೇಳಿ, ನಾನು ಕರೆಕ್ಟ್ ಆಗಿ ಹೇಳಿದ್ನೆ ಅಲ್ವಾ ಅಂತ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್, ಹಾ ಹೌದು ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ಸ್ಮೈಲ್ ಆಗಿ ಮಿಸ್ ಪಾಂಗ್ ನ ತೋರಿಸ್ತಾರೆ. ಅವ್ರಂತೂ ಫುಲ್ ಡ್ರಿಂಕ್ಸ್ ಮಾಡಿ ಫುಲ್ ಜಾಸ್ತಿನೇ ಡ್ರಿಂಕ್ಸ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಅವ್ರ ಮೇಲೆನೆ ಕಂಟ್ರೋಲ್ ಇರೋದಿಲ್ಲ. ಅವರು ಸಡನ್ ಆಗಿ ಬರುವಾಗ ಅಲ್ಲಿಗೆ ಮಿಸ್ಟರ್ ಯಾಂಗ್ ಕೂಡ ಬರ್ತಾರೆ. ಹುಷಾರು, ನೀವೆಲ್ಲಾದ್ರೂ ಬಿದ್ದೋಗ್ಬಿಟ್ಟಿರಾ, ನಿಧಾನಕ್ಕೆ ಹೋಗಿ ಅಂತ ಹೇಳ್ತಿರ್ತಾರೆ. ಆಗ ಮಿಸ್ ಪಾಂಗ್ ಹೇಳ್ತಾರೆ, ನೀನು ನನ್ಗೋಸ್ಕರ ಹೆಲ್ಪ್ ಮಾಡೋದನ್ನ ಬಿಟ್ಬಿಡು, ನನ್ಗೋಸ್ಕರ ಆಚೆಗಡೆ ಏನಾದ್ರು ತಗೊಳೋದ್ನು ಬಿಟ್ಬಿಡು, ನೀನು ನನ್ನನ್ನ ಜಾಸ್ತಿ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀಯ, ಇದನ್ನೆಲ್ಲ ಬಿಟ್ಬಿಡು, ಇದನ್ನೆಲ್ಲ ನಿಲ್ಲಿಸ್ಬಿಡು ಇಲ್ಲಿಗೆ ಅಂತ ಹೇಳ್ತಾ ಇರ್ತಾರೆ. ಹಾಗಂತ ಹೇಳಿ ಮಿಸ್ ಪಾಂಗು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಯಾಂಗ್ ಕೂಡ ಅವ್ರ ಹಿಂದೆನೆ ಹೋಗ್ತಿರ್ತಾರೆ. ಇಲ್ಲಿ ಮಿಸ್ ಪಾಂಗು ಹೇಳ್ತಾ ಇರ್ತಾರೆ, ನಾನೇ ಅವ್ರಿಗೆ ಇಂಪ್ರೆಸ್ ಆಗೋ ತರ ಏನಾದ್ರು ಪ್ರಪೋಸ್ ನ ಮಾಡ್ಲಾ ಅಂತ. ಬೇಡ ಬೇಡ, ಏನ್ ಚೆನ್ನಾಗಿರುತ್ತೆ, ಹುಡುಗಿ ಆಗಿ ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ, ಅವ್ರಂದ್ರೆ ನನ್ಗೂ ಇಷ್ಟ, ಬಟ್ ನಾನು ಏನ್ ಮಾಡ್ಲಿ ಹಾಗೆ ಹೀಗೆ ಅಂತ ಈಗೆಲ್ಲ ಮಾತಾಡ್ಕೊಂಡು ಅವರು ಉಲ್ಟಾ ಪಲ್ಟಾ ಕಾಲೆಲ್ಲ ಇಟ್ಕೊಂಡು ನಡೀತಿರ್ತಾರೆ. ಅವ್ರಿಗೆ ಕಾಲು ಸ್ಲಿಪ್ ಆಗಿ ಅವರು ಹಿಂದಕ್ಕೆ ಬೀಳ್ತಾ ಇರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಯಾಂಗೋ ಅವ್ರನ್ನ ಹಿಡ್ಕೋತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಅವ್ರ ಸಿಸ್ಟರ್ಸ್ನೆಲ್ಲ ತೋರಿಸ್ತಾ ಇರ್ತಾರೆ. ಇವರು ಇಲ್ಲಿ ಲಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ನಾವು ಹುಡ್ಕಿರೋ ಕ್ರಾಮ್ಸ್ ಇಂದಾನೆ ಇವಾಗ ನಾವು ಕ್ರಾಮ್ಸ್ ನೂಡಲ್ಸ್ ಮತ್ತೆ ಪ್ಯಾನ್ ಕೇಕ್ ನ ಮಾಡಿರೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ, ಹಾ ಇದು ತುಂಬಾ ಟೇಸ್ಟಿ ಆಗಿದೆ ಅಂತ. ಅದಕ್ಕೆ ಈಗ ಹೀರೋ ಕೇಳ್ತಾನೆ, ನೀವು ಪ್ರತಿ ವರ್ಷನೂ ಇದೇ ತರಾನೇ ಎಂಜಾಯ್ ಮಾಡೋದಾ ಅಂತ. ಅದಕ್ಕೆ ಅವರು ಹಾ ಹೌದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಹೀರೋ ಹೇಳ್ತಾನೆ, ಇದು ತುಂಬಾ ವಿಚಿತ್ರವಾಗಿದೆ, ಇದು ಒಂಥರ ಯೂನಿಕ್ ಟ್ರೆಡಿಷನಲ್ ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಅಲ್ಲಿ ಸ್ಮೈಲ್ ಮಾಡಿ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ಹಾ ಯಾಕೆ ನಾವ್ ಈ ಟ್ರೆಡಿಷನಲ್ ಫಾಲೋ ಮಾಡ್ತಿದೀವಿ ಅಂದ್ರೆ ನಾನು ನನ್ನ ತಾಯಿಗೆ ಪ್ರಾಮಿಸ್ ಮಾಡಿದ್ದೆ, ಅದಕ್ಕೆ ನಾವ್ ಈ ಟ್ರೆಡಿಷನಲ್ ನ ಫಾಲೋ ಮಾಡ್ತಿರೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಏನ್ ಪ್ರಾಮಿಸ್ ಅಂತ ಕೇಳ್ತಾರೆ. ಈಗ ಪಾಸ್ಟ್ ಅಲ್ಲಿ ಒಂದು ಸ್ಟೋರಿ ನಡೆದಿರುತ್ತೆ, ಅದನ್ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಎಲ್ಲಾರು ಪಿಕ್ನಿಕ್ಗೆ ಅಂತ ಹೋಗ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಅವ್ರ ಫಾದರು ಒಂದು ಗಿಟಾರ್ದು ಕಾನ್ಸರ್ಟ್ ನಡೀತಿರುತ್ತೆ. ಅಲ್ಲಿ ವಿನ್ ಆಗಿ ಅವ್ರಿಗೂ ಅವ್ರ ಹೆಂಡತಿಗೆ ಟ್ರೋಫಿನ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಇವತ್ತು ಮೀಸೋ ಅವ್ರ ತಾಯಿದು ಬರ್ಡೇ ಕೂಡ ಇರುತ್ತೆ. ಎಲ್ಲರೂ ಕಾರಲ್ಲಿ ಹೋಗ್ತಾ ಇರ್ತಾರೆ. ಆಗ ಮೀಸೋ ಕಿರ್ಸ್ತಾಳೆ, ನೋಡಿ ಅಲ್ಲಿ ಬೀಚ್ ಇದೆ ಅಂತ, ಎಲ್ಲರೂ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ, ಇನ್ನ ಕಾನ್ಸರ್ಟ್ಗೆ ಟೈಮ್ ಇದೆ ಅಂತ ಅನ್ಬಿಟ್ಟು ಎಲ್ಲರೂ ಬೀಚ್ ಹತ್ರ ಹೋಗ್ತಾರೆ. ಅಲ್ಲಿ ಎಲ್ಲರೂ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಗಿಟಾರ್ ಇಟ್ಕೊಂಡು ಅದನ್ನ ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆಗ ಅವ್ರ ತಾಯಿ ಬಂದು ಹೇಳ್ತಾರೆ, ಸರಿ ಆಯ್ತು ಬಾ, ಟೈಮ್ ಆಯ್ತು ಇಲ್ಲಿಂದ ಹೊರಡೋಣ ಅಂತ. ಈಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕೀ ಹುಡುಕ್ತಾರೆ, ಕಾರಿನ ಕೀ ಎಲ್ಲೋ ಮಿಸ್ ಆಗ್ಬಿಟ್ಟಿರುತ್ತೆ. ಈಗ ಎಲ್ಲರೂ ಸೇರ್ಕೊಂಡು ಕಾರಿನ ಕೀನ ಹುಡುಕ್ತಾ ಇರ್ತಾರೆ. ಇಲ್ಲಿ ತುಂಬಾ ಹೊತ್ತಾದ್ರೂ ಕೂಡ ಕಾರಿನ ಕೀ ಸಿಗೋದೇ ಇಲ್ಲ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಅವ್ರ ತಾಯಿ ಹತ್ರ ಹೇಳ್ತಾ ಇರ್ತಾರೆ, ನಾನು ಎಷ್ಟು ಬ್ಯಾಡ್ ಹಸ್ಬೆಂಡು, ನಿನ್ ಬರ್ಡೇಗೆ ನಾನು ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೆ, ಟ್ರಾಫಿನ ಕೊಟ್ಟು ನಿನ್ನ ಹೆಸರನ್ನ ಎಲ್ಲಾರ ಮುಂದೆನೂ ಕೂಗಿ ಹೇಳ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಅನ್ಕೊಂಡಿದ್ದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ಲಿಲ್ಲ, ನಾನು ಎಷ್ಟು ಬ್ಯಾಡ್ ಹಸ್ಬೆಂಡ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ, ಬಾ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ಮೋಸ್ಟ್ಲಿ ದೇವ್ರಿಗೂ ಕೂಡ ಇದೇ ಇಷ್ಟ ಆಯ್ತು ಅನ್ಸುತ್ತೆ, ನಾನು ನನ್ನ ಫ್ಯಾಮಿಲಿಗೆ ಯಾವತ್ತೂ ಟೈಮ್ ಕೊಡ್ತಿರ್ಲಿಲ್ಲ, ಕಾನ್ಸರ್ಟ್ ಅದು ಇದು ಅಂತ ಆ ಕಡೆ ಈ ಕಡೆ ಹೋಗ್ತಾ ಇದ್ದೆ, ಅದಕ್ಕೆ ದೇವ್ರು ಈ ತರ ಮಾಡಿರ್ಬೋದು, ಸರಿ ಬಾ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡೋಣ, ನಿನ್ ಬರ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ನಿಜ ಹೇಳ್ತೀನಿ, ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ,
ನೀನು ಕಾನ್ಸರ್ಟಿಗೆ ಹೋಗಿಲ್ಲ ಅನ್ನೋದೊಂದು ಬೇಜಾರು ಬಿಟ್ರೆ ನಾನು ನಿಜವಾಗ್ಲೂ ಇಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಇಯರ್ ಇಂದ ನನ್ನ ಬರ್ಡೇಗೆ ಯಾವಾಗ್ಲೂ ಇಲ್ಲಿಗೆ ಬರೋಣ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಮೀಸೋ ಬಂದು ಹೇಳ್ತಾಳೆ, ನನ್ಗೆ ಏನೋ ಸಿಕ್ತು ನೋಡಿ ಅಂತ. ಅವ್ರ ಅಪ್ಪ ಅವರಮ್ಮ ಫುಲ್ಲು ಖುಷಿ ಪಡ್ತಾರೆ, ಕಾರಿನ ಕೀ ಸಿಕ್ತು ಅಂತ. ಅದ್ ನೋಡಿದ್ರೆ ಸೆಕ್ರೆಟರಿ ಕಿಮ್ಮು ಕ್ರಾಬ್ಸ್ ನ ಫಸ್ಟ್ ಟೈಮ್ ಹುಡುಕಿರ್ತಾರೆ. ಇದು ತುಂಬಾ ಸಾಫ್ಟ್ ಆಗಿದೆ, ಬನ್ನಿ ಇದನ್ನ ಬೇಯಿಸ್ಕೊಂಡು ತಿನ್ನೋಣ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಇದನ್ನ ಬೇಯಿಸ್ಕೊಂಡು ತಿನ್ಬೇಕು ಅಂದ್ರೆ ಇನ್ನ ಸ್ವಲ್ಪ ಜಾಸ್ತಿ ಬೇಕು ಅಂತ. ಅದಕ್ಕೆ ಎಲ್ಲರೂ ಅದನ್ನ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಫುಲ್ ಹ್ಯಾಪಿ ಆಗಿ ಅಲ್ಲಿ ಎಂಜಾಯ್ ಮಾಡ್ತಿರೋದನ್ನ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ಇದನ್ನೆಲ್ಲ ಅವ್ರ ಸಿಸ್ಟರ್ ಹೇಳ್ತಾ ಇರ್ತಾರೆ. ಈ ಪ್ರಾಮಿಸ್ ನ ನಮ್ ತಾಯಿ ಒಂದೇ ವರ್ಷ ಕಂಪ್ಲೀಟ್ ಮಾಡಕ್ಕಾಗಿದ್ದು, ಅದಾದ್ಮೇಲೆ ಅವರು ತೀರ್ಕೊಬಿಟ್ರು. ಅವ್ರ ಬಗ್ಗೆ ನಮ್ಗೆಲ್ಲ ಅಷ್ಟೊಂದು ನೆನಪಿಲ್ಲ. ಆದ್ರೆ ಸೆಕ್ರೆಟರಿ ಕಿಮ್ಗೆ ಒಂಚೂರು ಕೂಡ ನೆನಪಿಲ್ಲ, ಯಾಕೆಂದ್ರೆ ಅವಳು ತುಂಬಾ ಚಿಕ್ಕವಳಾಗಿದ್ಲು ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ಹಾಗಂದ್ರೆ ಅವ್ರ ಬರ್ಡೇ ಇವತ್ತೇ ಅಲ್ವಾ ಅಂತ. ಅದಕ್ಕೆ ಅವರೆಲ್ಲ ಹಾ ಹೌದು ಅಂತ ಹೇಳ್ತಾ ಇರ್ತಾರೆ. ಈಗ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ನಾನು ಹೇಳಿರೋ ವಿಷಯದಿಂದ ನಿಂಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಂತ. ಅದಕ್ಕೆ ಹೀರೋ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಹೇಳ್ತಾರೆ, ನಂಗೆ ಗೊತ್ತು ನೀನು ತುಂಬಾ ಒಳ್ಳೆ ಹುಡುಗ, ನೀನು ಮೀಸೋನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತೀಯ. ನನ್ಗೆ ಬೇರೆ ಏನು ಆಸೆ ಇಲ್ಲ, ಮೀಸೋಗೆ ಒಂದು ಫ್ಯಾಮಿಲಿ ಇರ್ಬೇಕು, ಒಂದು ಕ್ಯೂಟ್ ಫ್ಯಾಮಿಲಿ, ಅಷ್ಟೇ ನನ್ನ ಆಸೆ, ಬೇರೆ ಏನೂ ಇಲ್ಲ. ಅವಳು ಚಿಕ್ಕ ವಯಸ್ಸಲ್ಲೇ ಅವ್ರ ತಾಯಿನ ಕಳ್ಕೊಬಿಟ್ಲು. ಅದಕ್ಕೆ ಅವಳದೊಂದು ಚಿಕ್ಕ ಪರಿವಾರ ಇದ್ರೆ ಅದೇ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀವು ಜಾಸ್ತಿ ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ನೀವು ಮೀಸೋ ಎಷ್ಟು ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ಅಷ್ಟೇ ನಾನು ಕೂಡ ಅನ್ಕೊಂಡಿದೀನಿ. ಅವಳನ್ನ ತುಂಬಾ ಖುಷಿಯಾಗಿ ನೋಡ್ಕೊಳ್ಳೋದೆ ನನ್ ಗುರಿ ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಾರ್ಫೆಸ್ ನ ತೋರಿಸ್ತಾರೆ. ಇಲ್ಲಿ ಮಾರ್ಫೆಸ್ ಸೆಕ್ರೆಟರಿ ಕಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ಮನೆಗ್ ಬಂದಾಗ ಹೇಳಿರ್ತಾರಲ್ಲ, ಆ ಲೇಡಿ ನಮ್ನ ಕಿಡ್ನಾಪ್ ಮಾಡಿದ್ ಲೇಡಿ ಹೇಗಿದ್ರು, ಮತ್ತೆ ಈ ಫೋಟೋದಲ್ಲಿ ನೀವ್ಯಾರು, ಇದ್ರ ಬಗ್ಗೆ ಎಲ್ಲಾನು ಮಾರ್ಫೆಸ್ ಯೋಚನೆ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಾಯಿನ ತೋರಿಸ್ತಾರೆ. ಹೀರೋ ತಾಯಿ ಕೂಡ ಸೆಕ್ರೆಟರಿ ಕಿಮ್ ಬಂದು ಹೇಳಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೀವು ಏನೇ ಹೇಳಿ ಮ್ಯಾಮ್, ನೀವು ನನ್ನ ಬಗ್ಗೆ ಏನೇ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನನ್ನ ಜೊತೆ ಇದ್ದಿದ್ದು ಒಬ್ಬ ಮಿಸ್ಟರ್ ಲೀನೆ ಅಂತ ನನ್ಗೆ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆನೇ ಅವ್ರ ತಾಯಿ ಕೂಡ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ತಂದೆ ಕೂಡ ಬರ್ತಾರೆ. ಅವರು ಕೇಳ್ತಾ ಇರ್ತಾರೆ, ಏನಾಯ್ತು ನಿನ್ನೆ, ಯಾಕೆ ಈ ತರ ಕೂತಿದ್ಯಾ ಅಂತ. ಅದಕ್ಕೆ ಅವರು ಫುಲ್ ಟೆನ್ಷನ್ ಅಲ್ಲಿ ಹೇಳ್ತಾ ಇರ್ತಾರೆ, ಇವಾಗಾದ್ರೂ ನಮ್ಮ ಮಕ್ಳಿಗೆ ನಾವು ಸತ್ಯನ ಹೇಳ್ಬಿಡ್ಬೇಕು, ಇನ್ಮೇಲೆ ಇದ್ರಲ್ಲಿ ಮುಚ್ಚಿಡೋ ಅದ್ರಲ್ಲಿ ಯಾವ್ದೇ ತರ ಅರ್ಥ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವರಿಬ್ರು ಫುಲ್ ಟೆನ್ಷನ್ ಅಲ್ಲಿ ಪ್ಯಾನಿಕ್ ಆಗಿ ಕೂತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾರೆ, ಮೋಸ್ಟ್ಲಿ ನಿಮ್ ಸಿಸ್ಟರ್ಸ್ ನಮ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಹೌದು ಅಂತ ಹೇಳ್ತಾ ಇರ್ತಾಳೆ. ಇವರಿಬ್ರು ಫುಲ್ ಸ್ಮೈಲ್ ಮಾಡ್ತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ನಂಗೆ ಮುಂಚೆನೆ ಗೊತ್ತಿದ್ರೆ ಇವತ್ತು ನಿಮ್ ತಾಯಿ ಬರ್ಡೇ ಅಂತ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ, ನಿಮ್ ಫ್ಯಾಮಿಲಿ ಟೈಮ್ ನ ಹಾಳು ಮಾಡೋದಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ನೀವು ಬಂದಿದ್ದು ನನ್ಗೆ ತುಂಬಾ ಖುಷಿ ಆಯ್ತು, ನೀವು ಬಂದಿದ್ದು ನನ್ಗೆ ಹೇಗೆ ಖುಷಿ ಆಯ್ತು ನನ್ನ ಸಿಸ್ಟರ್ಸ್ಗೂ ಕೂಡ ಅಷ್ಟೇ ಖುಷಿ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಮ್ಮ ಮಮ್ಮಿದು ಡೆತ್ ಆನಿವರ್ಸರಿ ಬಂದಾಗ ನಾವೆಲ್ಲರೂ ಫುಲ್ ಬೇಜಾರಾಗ್ಬಿಡ್ತೀವಿ, ಅದೇ ಅವ್ರ ಬರ್ಡೇ ಬಂದಾಗ ನಾವೇನೇ ಆಗ್ಲಿ ಎಲ್ಲರೂ ಖುಷಿಯಾಗಿರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿಮ್ ಫ್ಯಾಮಿಲಿಲಿ ಇರೋ ಎಲ್ಲಾ ಮೆಂಬರ್ಸ್ಗಳು ತುಂಬಾ ಕ್ಯೂಟ್ ಪರ್ಸನ್ಸ್ಗಳು, ನಿಮ್ ತಾಯಿನೂ ಇಷ್ಟೇ ಕ್ಯೂಟ್ ಅನ್ಸುತ್ತೆ, ಅವರು ಮೋಸ್ಟ್ಲಿ ನಿಂತಾರನೇ ಇರ್ತಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ಅವರು ತುಂಬಾ ಸ್ವೀಟ್ ಲೇಡಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಸ್ವಲ್ಪ ಎಮೋಷನಲ್ ಆಗಿ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವು ಬೀಚಿಂದ ಯಾವಾಗ ಮನೆಗೆ ಹೋದ್ವೋ ಸ್ವಲ್ಪ ದಿನ ಆದ್ಮೇಲೆ ನಮ್ಮಮ್ಮ ಚೆನ್ನಾಗಿದ್ರು, ಆದ್ರೆ ಸಡನ್ ಆಗಿ ಅವರು ಪ್ರಜ್ಞೆ ತಪ್ಪಿ ಬಿದ್ದೋದ್ರು. ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ನಮ್ಮ ತಂದೆ ಕೂಡ ಯಾವಾಗ್ಲೂ ನಮ್ಮ ತಾಯಿ ಜೊತೆನೇ ಇದ್ರು. ಆಗ ನಾನು ಫುಲ್ಲು ಒಬ್ಬಂಟಿ ಆಗ್ಬಿಟ್ಟಿದ್ದೆ. ನಾನು ಯಾವಾಗಾದ್ರೂ ಆಟ ಆಡಕ್ ಹೋದಾಗ ನಾನು ಎಲ್ಲರೂ ಖುಷಿಯಾಗಿರೋದನ್ನ ನೋಡಿ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿ ಆಟ ಆಡ್ತಿದ್ರು, ಆದ್ರೆ ನಾನು ಒಬ್ಳೇ ಇಲ್ಲಿ ಆಟ ಆಡ್ತಿದ್ದೆ, ನಂಗೆ ಫುಲ್ಲು ಬೇಜಾರಾಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಒಂದಿನ ಏನಾಯ್ತು ಅಂದ್ರೆ ನಮ್ಮ ತಾಯಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಗ್ರೌಂಡ್ ಹತ್ರ ಬಂದಿದ್ರು. ನಾನು ನಮ್ಮ ತಾಯಿ ಅವತ್ತು ಫುಲ್ ಖುಷಿಯಾಗಿದ್ವಿ, ನಾವಿಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ವಿ. ಆಗ ಏನಾಯ್ತು ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಸುಮ್ನೆ ಡಿಸ್ಚಾರ್ಜ್ ಮಾಡಿರ್ಲಿಲ್ಲ, ಡಾಕ್ಟ್ರು ಇವ್ರನ್ನ ಏನು ಮಾಡಿ ಉಳಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಾಯಿ ಅಲ್ಲಿಂದ ಬಂದ್ಬಿಟ್ಟಿದ್ರು. ಸ್ವಲ್ಪ ದಿನ ಆದ್ಮೇಲೆ ಅವ್ರದ್ದು ಡೆತ್ ಆಗೋಯ್ತು ಅಂತ ಹೇಳಿ ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಹೇಳ್ತಾ ಇರ್ತಾಳೆ, ನಾನು ಅನ್ಕೋತೀನಿ ನಿಮ್ಮ ಪಾಸ್ಟ್ ಅಲ್ಲಿ ಏನೇ ಕಹಿ ಘಟನೆಗಳು ನಡೆದಿರ್ಲಿ, ಒಂದಲ್ಲ ಒಂದು ದಿನ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ, ಏನೇ ನಡೆದಿರ್ಲಿ ನಾನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಕೂಡ ಫುಲ್ ಎಮೋಷನಲ್ ಆಗ್ಬಿಡ್ತಾನೆ. ಈ ಮಾತನ್ನ ಕೇಳಿ ಹೀರೋ ಸೆಕ್ರೆಟರಿ ಕಿಮ್ ನ ಹಗ್ ಮಾಡ್ಕೋತಾರೆ. ಅವಳಿಗೆ ಸ್ವಲ್ಪ ಕಂಫರ್ಟ್ ಫೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ಸ್ ನ ತೋರಿಸ್ತಾರೆ. ಆಗ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಇಲ್ಲಿಂದ ಹೊರಡ್ತಾ ಇರ್ತಾರೆ.
ಇರ್ತಾರೆ. ಅವ್ರ ಸಿಸ್ಟರ್ಸ್ ಹೇಳ್ತಾರೆ, ನೀನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ, ನಾವು ಸ್ವಲ್ಪ ಬ್ಯುಸಿ ಇದೀವಿ ಅಂತ, ನಾವು ಹೊರಡ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಸಿಸ್ಟರು ಹೀರೋಗೆ ಹೇಳ್ತಿರ್ತಾರೆ, ಕಿಮ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ ನೀನು ಅಂತ. ಅದಕ್ಕೆ ಅವನು ಹಾ ಆಯ್ತು, ನೆಕ್ಸ್ಟ್ ಸತಿ ನಾನು ಬರುವಾಗ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಾಯಿನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಫುಲ್ಲು ಬೇಜಾರಲ್ಲಿ ಕೂತಿರ್ತಾರೆ. ಅದಕ್ಕೆ ಮಾರ್ಫೆಸ್ ಕೇಳ್ತಾರೆ, ಅಮ್ಮ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಯಾಕೆ ನೀವು ಇಷ್ಟೊಂದು ಬೇಜಾರಾಗಿ ಕೂತಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ತಾಯಿ ಹೇಳ್ತಾರೆ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ನೀನು ಕನ್ಫ್ಯೂಸ್ ಆಗ್ಬೇಡ, ಆದ್ರೆ ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊ. ನನಗೆ ಒಂದೇ ಒಂದು ನಿನ್ನನ್ನು ಬ್ಲೇಮ್ ಮಾಡ್ಕೋಬೇಡ ಅಂತ ಹೇಳ್ತಿರ್ತಾರೆ. ನೀನು ಪಾಸ್ಟ್ ಅಲ್ಲಿ ನೀನು ಕಿಡ್ನಾಪ್ ಆಗಿದೆ ಅಂತ ಅನ್ಕೊಂಡಿದ್ದಿಲ್ಲ, ಅದು ನಿನ್ನನ್ನೆಲ್ಲ ಕಿಡ್ನಾಪ್ ಮಾಡಿದ್ದು ನಿನ್ನ ತಮ್ಮನ್ನ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿ ಮಾರ್ಫೆಜು ಫುಲ್ ಶಾಕ್ ಆಗ್ಬಿಡ್ತಾರೆ. ಅವರು ರೋಡಲ್ಲಿ ನಡ್ಕೊಂಡು ಹೋಗುವಾಗ್ಲೂ ಹೇಳ್ತಿರ್ತಾರೆ, ಇಲ್ಲ ನಾನೇ ಕಿಡ್ನಾಪ್ ಆಗಿದ್ದು, ಇದರಿಂದ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ, ಇದು ನಿಜ ಅಲ್ಲ ಅಂತ ಅವ್ರಿಗವ್ರೆ ಹೇಳ್ಕೊತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಒಂದು ಪ್ರೋಗ್ರಾಮ್ ನ ತೋರಿಸ್ತಾರೆ. ಇಲ್ಲಿ ಸಾಫ್ಟ್ವೇರ್ ನ ಲಾಂಚ್ ಮಾಡ್ತಿರ್ತಾರೆ. ಅದರದ್ದು ಇಲ್ಲಿ ಒಂದು ಫಂಕ್ಷನ್ ನಡೀತಿರುತ್ತೆ. ಇಲ್ಲಿ ಬಿ ಡೇಟಾ ಅಂತ ಒಂದು ಇವೆಂಟ್ ನಡೀತಿರುತ್ತೆ. ಇಲ್ಲಿ ಈಗ ಸೆಕ್ರೆಟರಿ ಕಿಮ್ಮು ಫ್ರೂಟ್ಸ್ ತಿಂತಿರೋದನ್ನ ತೋರಿಸ್ತಾರೆ. ಅಲ್ಲಿಗೆ ಹೀರೋ ಬಂದು ಹೇಳ್ತಾನೆ, ಏನು ನಿಂಗೆ ತುಂಬಾ ಹೊಟ್ಟೆಶ್ವಾಗಿದೆ ಅಂತ ಅನ್ಸುತ್ತೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹಾ ಸ್ವಲ್ಪ ಹೊಟ್ಟೆಶ್ವಾಗಿತ್ತು, ಪಿಕ್ಚರ್ಸ್ ಎಲ್ಲ ತಗೊಂಡೆ ಆಯ್ತಾ ಸರ್ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವನು ಹಾ ಆಯ್ತು, ಮೋಸ್ಟ್ಲಿ ಪ್ರೋಗ್ರಾಮು ಮುಗ್ದಿದೆ ಅನ್ಸುತ್ತೆ, ನಾನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಬಾ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಇನ್ನೂ ಸ್ವಲ್ಪ ಪ್ರೋಗ್ರಾಮು ಪೆಂಡಿಂಗ್ ಇದೆ, ಮಧ್ಯದಲ್ಲಿ ನಾನು ಗ್ಯಾಪ್ ಕೊಟ್ಟಿದ್ದೆ, ಯಾಕೆಂದ್ರೆ ನೀವು ಫುಲ್ ಟಯರ್ಡ್ ಆಗಬಾರ್ದು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ನನ್ನ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀಯ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಇಬ್ರು ಇನ್ವೆಸ್ಟರ್ ಬಂದು ಹೀರೋ ಹತ್ರ ಮಾತಾಡ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಕಿಮ್ಸೋ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಸರಿ ಸರ ಅಂತ ಹೇಳ್ತಾಳೆ. ಈಗ ಅಲ್ಲಿ ಅನೌನ್ಸರ್ ಹೇಳ್ತಾ ಇರ್ತಾನೆ. ಈಗ ಅನೌನ್ಸರ್ ಅನೌನ್ಸ್ ಮಾಡ್ತಿರ್ತಾನೆ, UK ಸಾಫ್ಟ್ವೇರ್ ಶೋ ಕೇಸ್ ಅಲ್ಲಿ ಈಗ ಮಿಸ್ಟರ್ ಚೋ ಯಂಗ್ ವೋ ಮ್ಯಾಜಿಕ್ ಶೋನ ತೋರಿಸ್ತಾರೆ. ಎಲ್ಲರನ್ನ ಅವ್ರನ್ನ ಕ್ಲಾಪ್ಸ್ ಒಂದಿಗೆ ಅವ್ರನ್ನ ಎಲ್ಲರೂ ಸ್ವಾಗತ ಮಾಡಿ ಅಂತ ಹೇಳ್ತಿರ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೂಡ ಅದನ್ನ ನೋಡ್ಬೇಕು ಅಂತ ಹೋಗಿ ಕೂತ್ಕೋತಾಳೆ. ಈಗ ಮ್ಯಾಜಿಕ್ ಶೋ ಕೂಡ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮಿಗೆ ಅಲ್ಲಿಗೆ ಮಾರ್ಫೆಸ್ ಕೂಡ ಬಂದು ಸೆಕ್ರೆಟರಿ ಕಿಮ್ ಪಕ್ಕದಲ್ಲೇ ಕುತ್ಕೋತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಮಾರ್ಫೆಸ್ ನ ನೋಡಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಾರ್ಫೆಸ್ ಹೇಳ್ತಾರೆ, ಅವರೆಲ್ಲ ಹೇಳಿದ್ರು ನನ್ನ ನೆನಪುಗಳೆಲ್ಲ ಸುಳ್ಳು ಅಂತ, ನೀನು ಕೂಡ ಹಾಗೆ ಅನ್ಕೋತೀಯ ಅಂತ ಹೇಳ್ತಿರ್ತಾರೆ. ಆದ್ರೆ ಸೆಕ್ರೆಟರಿ ಕಿಮ್ ಅದಕ್ಕೆ ಏನೋ ಆನ್ಸರ್ ಮಾಡ್ತಿರಲ್ಲ. ಅದಕ್ಕೆ ಮಾರ್ಫೆಸ್ ಹೇಳ್ತಾರೆ, ಈಗ ನನ್ಗೆ ನೀನು ಮಾತು ಕೂಡ ಆಡೋದಿಲ್ವಾ, ನನ್ಗೆ ಡೈರೆಕ್ಟ್ ಆಗಿ ಏನು ಹೇಳಲ್ವಾ ಅಂತ. ಅವರು ಫುಲ್ ಬೇಜಾರಲ್ಲಿ ಹಾಗೆ ಕುತ್ಕೊಂಡಿರ್ತಾರೆ. ಈಗ ಮೆಜಿಷಿಯನ್ ಅನೌನ್ಸ್ ಮಾಡ್ತಿರ್ತಾನೆ, ಈಗ ಎಲ್ಲರೂ ಸ್ವಾಗತ ಮಾಡಿ ಪ್ರೊಫೆಷನಲ್ ಮಾಡಲು ಮಿಸ್ ಕಿಮ್ನೆ ಯಾಮ್ನ ಅಂತ ಹೇಳಿ ಎಲ್ಲರೂ ಕ್ಲಾಪ್ಸ್ ಮಾಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಕೂಡ ಅವ್ರ ಕಡೆ ನೋಡ್ತಾರೆ. ಅವ್ರನ್ನ ಮೇಲ್ಗಡೆ ರೂಫ್ ಇಂದ ಕೆಳಗಡೆಗೆ ಬಿಡ್ತಾ ಇರ್ತಾರೆ. ಅವರು ಕೂಡ ರೆಡ್ ಹಿಲ್ಸ್ ನ ಹಾಕಿರ್ತಾರೆ. ಈಗ ಸೆಕ್ರೆಟರಿ ಕಿಮ್ಗೆ ಪಾಸ್ಟ್ ಅಲ್ಲಿ ಅವ್ರು ಕಿಡ್ನಾಪ್ ಆದಾಗ ಆ ಲೇಡಿ ಕೂಡ ರೆಡ್ ಹಿಲ್ಸ್ ಹಾಕಿರೋದು ನೆನಪಾಗ್ತಿರುತ್ತೆ. ಅವಳು ಫುಲ್ಲು ಭಯ ಪಟ್ಕೋತಿರ್ತಾಳೆ. ಅವಳಿಗೆ ಅವ್ರ ಫೇಸ್ ನ ನೋಡಿದ್ರೆ ಕಿಡ್ನಾಪ್ ಮಾಡಿರೋ ಲೇಡಿನೇ ನೆನಪಾಗ್ತಿರುತ್ತೆ. ಇಲ್ಲಿ ಮಾರ್ಫೆಸ್ ಮಾತಾಡ್ತಾ ಇರ್ತಾರೆ. ಮಾರ್ಫೆಸ್ ಹೇಳ್ತಾ ಇರ್ತಾರೆ, ನಾನೇ ಅಲ್ದಿರೋ ವ್ಯಕ್ತಿ ಬಗ್ಗೆ ನನಗೆ ಕನ್ಸು ಹೇಗೆ ಬೀಳಕ್ಕಾಗುತ್ತೆ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನನಗೆ ಇಷ್ಟೊಂದು ಕನ್ಸು ಬಿದ್ದು ನಾನು ಇಷ್ಟೊಂದೆಲ್ಲ ಸಫರ್ ಪಡ್ತಾ ಇದ್ದೀನಿ ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಇಲ್ಲೇ ಸೆಕ್ರೆಟರಿ ಕಿಮ್ಗೆ ಹಳೆ ಘಟನೆಗಳೆಲ್ಲ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ ಲೇಡಿ ಅಲ್ಲಿ ಅವಳಿಗೆ ಹೇಳ್ತಾ ಇರ್ತಾರೆ, ನಿಮ್ ಡ್ಯಾಡಿ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ, ಸೈಲೆಂಟ್ ಆಗಿ ಕುತ್ಕೋಬೇಕು ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಿಮಿಸೋ ಹೇಳ್ತಿರ್ತಾಳೆ, ಈ ಆಂಟಿಗೆ ಏನಾಗಿದೆ, ಯಾಕೆ ಇವ್ರು ಈ ತರ ಎಲ್ಲ ಮಾತಾಡ್ತಿದ್ದಾರೆ ಅಂತ. ಆ ಲೇಡಿ ಅವಾಗ ಅಲ್ಲಿ ಹ್ಯಾಂಗ್ ಮಾಡ್ಕೊಬಿಟ್ಟಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಕಿಮಿಸೋ ನೀನ್ ಇಲ್ಲಿಗೆ ಬರಕ್ ಹೋಗ್ಬೇಡ, ಅಲ್ಲಿ ಆ ಆಂಟಿ ಇಲ್ಲ, ಅಲ್ಲಿ ಒಂದು ದೊಡ್ಡ ಸ್ಪೈಡರ್ ಇದೆ, ಅದು ನಿನ್ನ ಕಚ್ಬಿಡುತ್ತೆ, ಅಲ್ಲೇ ಇರು ಅಂತ ಹೇಳ್ತಿರ್ತಾರೆ. ಅಷ್ಟು ಕೆಟ್ಟ ಘಟನೆಯಲ್ಲೂ ಕೂಡ ಹೀರೋ ಅವಳನ್ನ ಸೇವ್ ಮಾಡ್ಬೇಕು ಅಂತ ಅದನ್ನೆಲ್ಲ ಟ್ರೈ ಮಾಡ್ತಿರ್ತಾನೆ. ಅಲ್ಲಿ ಚಿಕ್ಕ ಹುಡುಗಿ ಹೇಳ್ತಿರ್ತಾಳೆ, ನೀನ್ ಇಲ್ಲಿಂದ ಹೋಗ್ಬೇಡಪ್ಪ, ನನ್ಗೆ ತುಂಬಾ ಭಯ ಆಗುತ್ತೆ ಅಂತ. ಅವಳು ಅಳ್ತಾ ಇರ್ತಾಳೆ. ಇದೆಲ್ಲ ಅವಳಿಗೆ ನೆನ್ಪಾಗ್ತಾ ಸೆಕ್ರೆಟರಿ ಕಿಮ್ ಫುಲ್ಲು ಟೆನ್ಷನ್ ಅಲ್ಲಿ ಫುಲ್ಲು ಭಯ ಪಟ್ಕೊಬಿಟ್ಟಿರ್ತಾಳೆ. ಅವಳು ಹೇಳ್ತಿರ್ತಾಳೆ, ನನ್ಗೆ ಎಲ್ಲ ನೆನ್ಪಾಯ್ತು ಅಂತ. ಹಾಗಂತ ಹೇಳ್ತಾ ಹೇಳ್ತಾ ಸೆಕ್ರೆಟರಿ ಕಿಮ್ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದೋಗ್ಬಿಡ್ತಾಳೆ. ಆಗ ಮಾರ್ಫೆಸ್ ಬೇಗ ಎದ್ ಬಂದು, ಮಿಸ್ಸೋ ನಿಂಗೆ ಏನಾಯ್ತು ಅಂತ ಕೂಗ್ತಿರ್ತಾರೆ. ಆಗ ಅದೇ ಟೈಮಿಗೆ ಹೀರೋ ಕೂಡ ಪಟ್ಟಂತ ಓಡ್ ಬರ್ತಾನೆ. ಮಾರ್ಫೆಸ್ ನ ದೂರಕ್ಕೆ ತಳ್ಬಿಟ್ಟು, ಕಿಮಿಸೋ ನಿಂಗೆ ಏನಾಯ್ತು ಅಂತ ಅವನಂತೂ ಫುಲ್ಲು ಎದ್ರುಕೊಬಿಟ್ಟಿರ್ತಾನೆ. ಅವನ್ ಕಣ್ಣಲ್ಲಿ ಫುಲ್ಲು ಕಣ್ಣೀರ್ ಬರ್ತಾ ಇರುತ್ತೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ ವಿಡಿಯೋದಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.